2 ಕೊರಿಂಥ 12ನೇ ಅಧ್ಯಾಯ ವಚನ 20 ಮತ್ತೆ 21 ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ನಾನು ಬಂದಾಗ ಒಂದು ವೇಳೆ ನೀವು ನನ್ನ ಇಷ್ಟದ ಪ್ರಕಾರ ಇರುವುದಿಲ್ಲವೇನೋ, ನಾನು ನಿಮ್ಮ ಇಷ್ಟದ ಪ್ರಕಾರ ತೋರುವುದಿಲ್ಲವೇನೋ. ಒಂದು ವೇಳೆ ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ದ್ವೇಷ, ಸ್ವಾರ್ಥ ಬುದ್ಧಿ, ಚಾಡಿ ಹೇಳುವುದು, ಕಿವಿಯೂದುವುದು, ಉಬ್ಬಿಕೊಳ್ಳುವುದು, ಕಲಹ ಎಬ್ಬಿಸುವುದು ಇವುಗಳು ಕಾಣುವುದೋ ಏನೋ ನನಗೆ ಸಂಶಯ ಉಂಟು. ನಾನು ತಿರುಗಿ ಬಂದಾಗ ನನ್ನ ದೇವರು ನಿಮ್ಮ ವಿಷಯದಲ್ಲಿ ನನ್ನನ್ನು ನಾಚಿಕೆಗೆ ಗುರಿ ಮಾಡ್ಯಾನೆಂತಲೂ, ಪೂರ್ವದಲ್ಲಿ ಬಂಡತನ, ಹಾದರ, ಪೊರಕೆತನಗಳನ್ನ ನಡೆಸಿ ಪಶ್ಚಾತ್ತಾಪ ಪಡೆದಿರುವ ಅನೇಕ ವಿಷಯವಾಗಿ ನಾನು ದುಃಖ ಪಡಬೇಕಾದೀತೆಂತಲೂ ನನಗೆ ಭಯ ಉಂಟು ಎಂಬುದಾಗಿ. ದೇವರಿಗೆ ಮಹಿಮೆ ಉಂಟಾಗಲಿ. ಪೌಲನು ಕೊರಿಂಥಕ್ಕೆ 2ನೇ ಬಾರಿಯ ಪತ್ರಿಕೆ ಬರೆಯುವ ಸಮಯದಲ್ಲಿ ಇನ್ನೇನು ಪತ್ರಿಕೆಯ ಮುಕ್ತಾಯ ಆಗ್ತಾ ಬಂದಿದೆ, ಮುಕ್ತಾಯ ಹಂತದಲ್ಲಿದೆ. ಪತ್ರಿಕೆ ಕೊನೆಯ ಸಾಲುಗಳಲ್ಲಿ ಪೌಲನಿದ್ದಾನೆ. ಅನೇಕ ಈಗಾಗಲೇ ಬೋಧನೆಗಳನ್ನ ದೇವಜನರು ಅನುಸರಿಸಬೇಕಾಗಿರ್ತಕ್ಕಂಥ ಅನೇಕ ಸಂಗತಿಗಳನ್ನ ಪೌಲ್ ಏನ್ ಮಾಡಿದ್ದಾನೆ, ಈಗಾಗಲೇ ತನ್ನ ಪತ್ರಿಕೆಯಲ್ಲಿ ಕೊರಿಂಥದವರಿಗೆ ಆತನು ಬರೆದು ತಿಳಿಸಿದ್ದಾನೆ. ಕೊನೆಯದಾಗಿ ಆತನ ಹೇಳ್ತಾನೆ, ನಾನು ನಿಮ್ಮೊಳಗೆ ಬರ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ನಾನು ಬರುವಾಗ ಒಂದು ವೇಳೆ ನೀವು ನಾನು ಮೆಚ್ಚೋ ಹಾಗಿರ್ತಿರೋ ಇಲ್ವೋ, ನನ್ನನ್ನು ನೋಡುವಾಗ ನಿಮಗೆ ನನ್ನನ್ನು ನೋಡಿ ಇಷ್ಟ ಆಗುತ್ತೋ ಇಲ್ವೋ ಎಂಬುದ್ರ ಕುರಿತಾಗಿ ಆತನು ತಿಳಿಸೋದ್ರ ಕುರಿತಾಗಿ ನೋಡ್ತೇವೆ. ಅಂದ್ರೆ ಈ ಕೊರಿಂಥ ದೇವ ಜನರಿಗೆ ಪತ್ರಿಕೆ ಬರೆಯುವಂತ ಸಮಯದಲ್ಲಿ ಆತನ ಏನ್ ಹೇಳ್ತದಾನೆ ಅಂತಂದ್ರೆ, ನೀವು ಹೇಗಿರ್ತಿರೋ ಏನೋ ನಿಮ್ ಬಗ್ಗೆ ನನಗೆ ಸಂಶಯ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಅವರ ಜೀವಿತ ಅಂತದ್ದಾಗಿತ್ತು. ಯಾರ ಜೀವಿತ? ಕೊರಿಂಥ ಸಭೆಯವರ ಜೀವಿತ ಆ ರೀತಿಯಾಗಿತ್ತು. ಅಂದ್ರೆ ಪೌಲನು ಭರವಸವಿಲ್ಲದೆ ಇರ್ತಕ್ಕಂಥ ಒಂದು ಜೀವನ ಅವರು ನಡೆಸ್ತಾ ಇದ್ರು. ಅದಕ್ಕಾಗಿಯೇ ಆತನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ನೀವು ನನ್ನ ಇಷ್ಟದ ಪ್ರಕಾರ ಬದುಕ್ತೀರ ಏನೋ ಅಂತ ಹೇಳಿ. ನನ್ನ ಇಷ್ಟದ ಪ್ರಕಾರ ಅಂದ್ರೆ ಏನರ್ಥ ಇಲ್ಲಿ? ಪೌಲನ ಇಷ್ಟದ ಪ್ರಕಾರ ಅಲ್ಲ, ದೇವರ ಇಚ್ಛೆಯಂತೆ, ದೇವರ ಆಲೋಚನೆಯಂತೆ, ದೇವರ ಬಯಸುವ ರೀತಿಯಲ್ಲಿ, ದೇವರು ಮೆಚ್ಚುವ ರೀತಿಯಲ್ಲಿ ನೀವು ಜೀವಿಸ್ತಿರೋ ಇಲ್ಲ ಅಂತಕ್ಕಂಥ ಸಂಶಯ, ಆತಂಕ ಇದೆ. ನಾನು ನಿಮ್ಮ ವಿಷಯದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾಚಿಕೆ ಪಟ್ಕೋಬೇಕಾಗುತ್ತೋ ಏನೋ, ಅಂತ ಜೀವಿತ ನಿಮ್ದು ಇರ್ತೋಯ್ತೋ ಏನೋ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಪೌಲ್ನು ಪತ್ರಿಕೆ ಬರೆದ್ರ ಕುರಿತಾಗಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಮಗೂ ಸಹ ಅದೇ ಮಾತು. ಇವತ್ತು ಪೌಲ್ನ ಹೇಳ್ತಾ ಇಲ್ಲ, ನಮಗೆ ಮಾತು ದೇವ್ರು ಹೇಳ್ತಕ್ಕಂಥ ಮಾತು ಏನು, ನಾನು ಇನ್ನೊಂದ್ಸಾರಿ ನಿಮ್ ಬಳಿಗೆ ಬಂದಾಗ, ಒಂದ್ಸಾರಿ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ರು. ಏನಕ್ಕಾಗಿ ಬಂದಿದ್ರು? ಮಾನವನ ಪಾಪಕ್ಕೋಸ್ಕರ ತನ್ನ ಪವಿತ್ರ ರಕ್ತನ ಸುರಿಸೋದಕ್ಕೂ, ಅವ್ರನ್ನ ಪಾಪ ಶಾಪಗಳಿಂದ, ಸೈತಾನ ಬಂಧನದಿಂದ ಬಿಡಿಸೋದಕ್ಕೂ ಯೇಸು ಸ್ವಾಮಿ ಈ ಭೂಮಿಗೆ ಬಂದ್ರು ಅಲ್ವಾ. ಯೇಸು ಸ್ವಾಮಿ ಬಂದಿದ್ದ ಉದ್ದೇಶ ಭೂಮಿಗೆ ಕ್ರೈಸ್ತ ಧರ್ಮವನ್ನು ಹುಟ್ಟು ಹಾಕ್ಲಿಕ್ಕಲ್ಲ, ಹೊಸ ಧರ್ಮ ಸಂಸ್ಥಾಪನೆ ಮಾಡಕ್ಕಲ್ಲ, ಬದಲಾಗಿ ಯಾವುದಕ್ಕಾಗಿ ಬಂದ್ರು? ಮಾನವನನ್ನ ಪಾಪ ಶಾಪಗಳಿಂದ ಬಿಡುಗಡೆ ಮಾಡಿ ಅವರನ್ನ ತನ್ನ ರಾಜ್ಯದೊಳಗೆ ಸೇರಿಸ್ಲಿಕ್ಕೆ, ಸ್ವರ್ಗಕ್ಕೆ ಸೇರಿಸ್ಲಿಕ್ಕೆ ದಾರಿ ಮಾಡಕ್ಕೋಸ್ಕರವಾಗಿ ಯೇಸು ಸ್ವಾಮಿ ಒಂದ್ಸಾರಿ ಬಂದಿದ್ರು. ಯೇಸು ಸ್ವಾಮಿ ಇನ್ನೊಂದ್ಸಾರಿ ಬರ್ಲಿಕ್ಕಿದ್ದಾನೆ, 2ನೇ ಬಾರಿ. ಯಾವುದಕ್ಕಾಗಿ ಬರ್ತಾ ಇದ್ದಾನೆ? ಮತ್ತೊಂದ್ಸರಿ ಸಾಯೋದಕ್ಕಾಗಿ ಬರ್ತಾ ಇಲ್ಲ. ನೀವಿನ್ನೂ ಪಾಪದಲ್ಲೇ ಇದ್ದೀರಪ್ಪ, ನಿಮಗೋಸ್ಕರ ಇನ್ನೊಂದ್ಸಲ ಸಾತ್ಬಿಟ್ಟು ನಾನು ಮತ್ತೆ ನಿಮ್ಮನ್ನ ಸುದ್ದಿ ಮಾಡ್ತೀನಿ ಅಂತ ಹೇಳಲ್ಲ. ಈಗ ಯಾವ್ದಕ್ ಬರ್ತಾ ಇದ್ದಾನೆ ಸ್ವಾಮಿ? ನಮ್ಮನ್ನೇ ನೋಡಕ್ ಬರ್ತಾನೆ. ನಮ್ಮನ್ನ ನೋಡ್ಬಿಟ್ಟು ಏನ್ ಮಾಡ್ತಾನೆ? ಕರ್ಕೊಂಡು ಹೋಗಕ್ಕೆ, ಸ್ವಾಮಿ ತನ್ನ ಬಳಿಗೆ ಸೇರ್ಸ್ಕೊಳಕ್ಕೆ, ತನ್ನ ರಾಜ್ಯದಲ್ಲಿ ನಮ್ಮನ್ನೆಲ್ಲರನ್ನು ಸೇರ್ಸ್ಕೊಳ್ಳಕ್ಕೆ. ಯಾಕಂತಂದ್ರೆ ಆತನಿಗೆ ನಮ್ಮೊಂದಿಗೆ ಇರುವಂತ ಬಯಕೆ. ದೇವ್ರಿಗೆ ಯಾರ ಜೊತೆಗೆ ಇರ್ಬೇಕಂತ ಆಸೆ? ನಮ್ ಜೊತೆಗಿರ್ಬೇಕಂತ ಆಸೆ. ನಾವು ಆತನ ಜೊತೆಗಿರ್ಬೇಕು, ಆತ ನಮ್ ಜೊತೆಗಿರ್ಬೇಕಂತಕ್ಕಂಥ ಬಯಕೆ. ಎಲ್ಲ ತಂದೆ ತಾಯಿಗಳಿಗೂ ಹಾಗೆ ಇರುತ್ತಲ್ವಾ. ನಮ್ಮ ಮಕ್ಕಳು ಯಾವಾಗ್ಲೂ ನಮ್ ಜೊತೆಗೆ ಇರ್ಬೇಕಂತ ಹೇಳಿ ಬಯಸ್ತೇವೆ ಅಲ್ವಾ. ಅವ್ರ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಎಲ್ಲರೂ ಸಹ ಏನ್ ಮಾಡ್ಬೇಕು? ನಾವು ಒಟ್ಟಿಗೆ ಇರ್ಬೇಕು. ನನ್ನ ಮಕ್ಳು ಎಲ್ಲಿ ತಪ್ಪು ಹೋಗ್ಬಾರ್ದು, ನನ್ನ ಮಕ್ಳು ಯಾವಾಗ್ಲೂ ಜೊತೆಗಿರ್ಬೇಕಂತ ಹೇಳಿ ಎಲ್ಲೇ ತಂದೆ ತಾಯಿಗಳು ನಾವು ನಮ್ಮ ಮಕ್ಕಳ ವಿಷಯದಲ್ಲಿ ಬಯಸ್ತೇವೆ ಅಲ್ವಾ. ಬಯಸ್ತೇವಲ್ವಾ. ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇರ್ಬೇಕಪ್ಪ ಅಂತ ಹೇಳಿ ನಮ್ಮ ಮಾತು ಕೇಳ್ಕೊಂಡು ಒಳ್ಳೆ ಮಾರ್ಗದಲ್ಲಿ ಇರ್ಬೇಕಂತ ಬಯಸ್ತೇವಲ್ವಾ. ಹಾಗೇನೆ ನಮ್ಮ ತಂದೆ, ನಮ್ಮೆಲ್ಲರ ತಂದೆ, ಆತ್ಮಿಕ ತಂದೆ ಆಗಿರ್ತಕ್ಕಂಥ ಕರ್ತನು
ನಾವ್ ಯಾವಾಗಲೂ ಆತನ ಜೊತೆಗಿರ್ಬೇಕಂತ ಹೇಳಿ ಬಯಸ್ತಾನೆ. ಅದಕ್ಕಾಗಿ 2ನೇ ಸಲ ಏನಕ್ಕೆ ಬರ್ಲಿಕ್ಕಿದ್ದಾನೆ? ನಮ್ಮನ್ನ ತನ್ನ ರಾಜ್ಯದೊಳಗೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕಿದ್ದಾನೆ. ಕರ್ಕೊಂಡು ಹೋಗ್ಲಿಕ್ಕೆ ಇರುವಾಗ ಇವಾಗ ನಾವೇನ್ ಮಾಡ್ಬೇಕಾಗಿದೆ? ಆತನ ಮನೆಯೊಳಗೆ ಹೋಗ್ಲಿಕ್ಕೆ, ದೇವರ ರಾಜ್ಯ ಎಂಬತಕ್ಕಂತ ಒಂದು ಸ್ವರ್ಗದ ಮನೆಗೆ, ಪರಲೋಕ ರಾಜ್ಯ ಎಂಬತಕ್ಕಂತ ಸಂಸ್ಥಾನಕ್ಕೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಏನಾಗಿರ್ಬೇಕು? ನಾವು ಅದಕ್ಕೆ ಅರ್ಹತೆ ಇರಬೇಕು. ಅದಕ್ಕೆ ಅರ್ಹತೆಗಳು ಮುಖ್ಯ. ಎಲ್ಲರೂ ಸಹ ಏನ್ ಮಾಡಕ್ ಆಗಲ್ಲ ಅಂತಂದ್ರೆ ಆ ಒಂದು ದೇವರ ರಾಜ್ಯದೊಳಗೆ ಸೇರಕ್ ಆಗಲ್ಲ. ಅದಕ್ಕೇನೆ ನಾವು ಸೇರಕ್ ಆಗ್ಬೇಕಂತ ಹೇಳಿ ಏನ್ ಮಾಡಿದ್ರು ಸ್ವಾಮಿ? ಇಲ್ಲಿ ಬಂದು ಜಜ್ಜಲ್ಪಟ್ರು, ಪವಿತ್ರ ರಕ್ತ ಸುರಿಸಿದ್ರು, ಸತ್ತು ಸಮಾಧಿಯಿಂದ ಎದ್ದು ಬಂದು ಹೋದ್ರು. ಆಮೇಲೆ ಹೇಳಿದ್ರು ನಾವ್ ಹೆಂಗ್ ಸಿದ್ಧ ಆಗ್ಬೇಕು ಅಲ್ಲಿ ರಾಜ್ಯಕ್ಕೆ ಹೋಗ್ಲಿಕ್ಕೆ, ಆ ದೇವರ ರಾಜ್ಯವನ್ನು ಸೇರ್ಲಿಕ್ಕೆ ನಾವು ಯಾವ ರೀತಿಯಾಗಿ ಸಿದ್ಧ ಆಗ್ಬೇಕಂತ ಹೇಳಿ ಏನ್ ಮಾಡಿದ್ದಾರೆ? ತಿಳಿಸೋಗಿದ್ದಾರೆ. ತಿಳಿಸೋದು ಮಾತ್ರ ಅಲ್ಲ, ತಿಳಿಸಕ್ ಕೆಲವ್ರನ್ನು ನೇಮಿಸಿ ಹೋಗಿದ್ದಾನೆ ಸ್ವಾಮಿ. ಪರಲೋಕಕ್ಕೆ ಏರ್ ಹೋಗಿದ್ದಾರೆ. ಆತನ ಆತ್ಮ ಸ್ವರೂಪನಾಗಿ ನಮ್ಮ ಮಧ್ಯದಲ್ಲಿದ್ದಾನೆ. ಆತನು ಭೂಮಿಯಲ್ಲಿ ಬಂದಾದ ಸಮಯದಲ್ಲಿ ಸಹ ಹೇಳಿದ್ನು ಹೇಗೆ ಜೀವಿಸ್ಬೇಕು, ಆ ನಿತ್ಯ ಜೀವ ಪಡ್ಕೋಬೇಕು, ದೇವರ ಮನೆಯಲ್ಲಿ ವಾಸ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತೇಳಿ ಇಲ್ಲಿ ಬೋಧಿಸಿದ್ನು. ತಾನು ಹೋದ್ಮೇಲೆ ತನ್ನ ಆತ್ಮನನ್ನ ಕಳಿಸಿದ್ನು. ಮಾತ್ರವಲ್ಲ, ಹಾಗೆ ಬಿಡ್ಲಿಲ್ಲ, ತಾನೇನ್ ಮಾಡಿದ್ನು? ತನ್ನ ಶಿಷ್ಯರನ್ನ ನೇಮಕ ಮಾಡಿದ್ನು. ಏನಕ್ಕೆ ನೇಮಕ ಮಾಡಿದ್ನು? ಶಿಷ್ಯರನ್ನೇ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಅನೇಕನ್ ಸಿದ್ಧಪಡಿಸ್ರಿ, ಅವರು ತಪ್ಪು ಹೋಗದಂಗೆ ಏನ್ ಮಾಡ್ರಿ? ಸರಿಯಾದಲ್ಲಿ ಮಾರ್ಗದಲ್ಲಿ ನಡೆಸ್ರಿ ಎಂಬುದಾಗಿ ತನ್ನ ಶಿಷ್ಯರನ್ನ ಏನ್ ಮಾಡಿದಾನಪ್ಪ ಅಂತಂದ್ರೆ ದೇವರು ನೇಮಿಸಿದಾನೆ. ಇವತ್ತು ನಾನು ನಿಮಗಿರ್ತಕ್ಕಂಥದ್ದು ಯಾವುದಕ್ಕಾಗಿ ಇಟ್ಟಿದ್ದಾನಪ್ಪ ಅಂತಂದ್ರೆ ನಿಮ್ಮ ಮಧ್ಯದಲ್ಲಿ ನಿಮ್ಮನ್ನ ಏನ್ ಮಾಡ್ಬೇಕಾಗಿದೆ? ನಾನು ಆ ಪರಲೋಕ ಸಂಸ್ಥಾನಕ್ಕೆ ಹೋಗ್ಲಿಕ್ಕೆ, ನಿಮ್ಮನ್ನ ಸಿದ್ಧಪಡಿಸೋಕೋಸ್ಕರ ನನ್ನನ್ನ ದೇವರು ಇಟ್ಟಿದ್ದಾನೆ. ಯಾಕೆ? ನಾವು ಈ ಲೋಕದಲ್ಲಿದ್ದೇವೆ. ಲೋಕದಲ್ಲಿರುವಾಗ ಏನಾಗ್ತದೆ? ನಮಗೆ ಅನೇಕ ಶೋಧನೆಗಳು ಬರುತ್ತೆ, ಅನೇಕ ಸಂಕಟಗಳು ಬರುತ್ತೆ. ಅನೇಕ ಸಾರಿ ನಾವು ಏನಾಗ ಸಾಧ್ಯತೆ ಇದೆ? ನಂಬಿಕೆಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ, ಭಕ್ತಿಯನ್ನ ಕಳೆದುಕೊಳ್ಳುವ ಸಾಧ್ಯತೆ ಇದೆ, ದೇವರ ಮೇಲಿದ್ದಂತ ಪ್ರೀತಿಯನ್ನ ಕಳೆದುಕೊಳ್ಳುವಂತ ಸಾಧ್ಯತೆ ಇದೆ. ಅದಕ್ಕಾಗಿ ದೇವರು ಏನ್ ಮಾಡಿದಾನೆ? ತನ್ನ ಶಿಷ್ಯರನ್ನ ಏನ್ ಮಾಡಿದಾನೆ ಅಂದ್ರೆ ತನ್ನ ಸಭೆಯನ್ನ ಕಾಯುವುದಕ್ಕಾಗಿ ತನ್ನ ಕುರಿ ಹಿಂಡನ್ನ ತನ್ನ ಶಿಷ್ಯರಿಗೆ ಒಪ್ಪಿಸಿದಾನೆ. ಏನಕ್ಕಾಗಿ? ಇವರನ್ನ ಕಾಯುವುದಕ್ಕೂ, ಇವರನ್ನ ಸಾಕುವುದಕ್ಕೂ, ಇವರಿಗೆ ಬೇಕಾಗಿರ್ತಕ್ಕಂಥ ಆತ್ಮಿಕವಾದ ಆಹಾರಗಳನ್ನ ಒದಗಿಸೋದ್ರ ಮೂಲಕ ಇವ್ರನ್ನ ಆತ್ಮಿಕವಾಗಿ ಬಲಿಷ್ಠರಾಗ ಮಾಡಿ ಆ ನಿತ್ಯ ಜೀವ ಹೊಂದಕ್ಕೋಸ್ಕರವಾಗಿ ಸಿದ್ಧಪಡಿಸೋಕೋಸ್ಕರ ಇವತ್ತು ಸೇವಕರುಗಳನ್ನ ದೇವರು ಇಟ್ಟಿದ್ದಾನೆ. ಇವತ್ತು ಸ್ವಾಮಿ ಬರೋದಾದ್ರೆ ಸ್ವಾಮಿ ಹೇಳ್ತಾನೆ, ನಾನ್ ಬರ್ತಾ ಇದ್ದೇನಪ್ಪ ಇನ್ನೊಂದ್ಸಲ. ಇಲ್ಲಿ ಪೌಲ್ನ ಹೇಳ್ತಾನೆ ಕೊರಿಂಥಕ್ಕೆ, ನಾನು ಬರ್ಲಿಕ್ಕಿದ್ದೇನೆ, ನಾನು ಬರುವಾಗ ಏನ್ ಮಾಡ್ತೀರೇನೋ, ನೀವು ನನಗೆ ಇಷ್ಟ ಆಗ್ತಿರೋ ಇಲ್ವೋ, ನಾನ್ ನಿಮಗೆ ಇಷ್ಟ ಆಗ್ತೇನೆ ಇಲ್ವೋ ಅಂತ ಹೇಳಿ ಪೌಲ್ನ ಹೇಳ್ತಾನಲ್ವಾ. ಹಂಗೆ ಯೇಸು ಸ್ವಾಮಿ ಇವತ್ತು ಮಾತು ನಮ್ಗೆ, ಇನ್ನೊಂದ್ಸರಿ ನಾನು ಬರ್ಲಿಕ್ಕಿದ್ದೇನೆ ಮಂಜುನಾಥ್, ನಿನ್ನ ನಿನ್ ಸಭೆಕರನ್ನ ಕರ್ಕೊಂಡು ಹೋಗಕ್ಕೆ ನಾನೇನ್ ಮಾಡ್ಲಿಕ್ಕಿದ್ದೇನೆ? ಬರ್ಲಿಕ್ಕಿದ್ದೇನೆ. ನೀನು ಮತ್ತೆ ನಿನ್ ಸಭಿಕರು ನನ್ ಬಳಿಗೆ ಬರ್ಬೇಕು. ನಾನ್ ಬಂದು ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದಾಗ ನೀವು ಸಿದ್ಧ ಆಗಿರ್ತೀರೋ ಇಲ್ಲೋ ಅಂತ ಹೇಳಿ ದೇವ್ರ ನಮಗೆ ಪ್ರಶ್ನೆ. ಇನ್ನು ನೀವು ಹಳೆ ಜೀವಿತದಲ್ಲೇ ಇರ್ತೀರೋ ಏನೋ, ಮತ್ತೆ ತಿರುಗಿ ನಾಯಿ ಕಕ್ಕಿದ್ದನ್ನ ನಕ್ಕೋ ತರ ನೀವೇನ್ ಮಾಡ್ತೀರಾ? ನೀನು ನಿನ್ ಸಭಿಕರು ತಿರ್ಗಾ ಅದೇ ಪಾಪವನ್ನ ನೆಕ್ತಿದಿರೋ ಏನೋ, ಬೇಡ ಅಂತ ಬಿಟ್ರ ಪಾಪಕ್ಕೆ ಮತ್ತೆ ಬೀಳ್ತಿರೋ ಏನೋ, ಅದನ್ನೇ ನೆಕ್ಕಿ ನಾಯಿ ತರ ಏನ್ ನಿಮ್ ಜೀವನ ಆಗುತ್ತೋ ಏನೋ, ಹಂದಿ ತರ ಅದೇ ಕೊಚ್ಚೆಯಲ್ಲೇ ಮೇಲೆ ಬರೋದು, ಸ್ನಾನ ಮಾಡ್ಕೊಳ್ಳೋದು, ಮತ್ತೆ ಹೋಗಿ ಅದೇ ಕೊಚ್ಚೆಲ್ಲೇ ಬೀಳೋದು, ಸಭೆಗೆ ಬರೋದು, ದೇವ್ರಕ್ಕೆ ಕೇಳಿಸ್ಕೊಳ್ಳೋದು, ಸ್ವಲ್ಪ ಸಮಯ ಒಳ್ಳೆ ತೀರ್ಮಾನ, ಮತ್ತೆ ಆ ಸಮಯ ಆದ್ಮೇಲೆ ಮತ್ತೆ ಅದೇ ಪಾಪಕ್ಕೆ ಹೋಗ್ತಿರೋ ಏನೋ, ಪಾಪದಲ್ಲಿ ಇರ್ತಿರೋ ಏನೋ, ನಮ್ಗೆ ಅನುಮಾನ ಉಂಟು ಅಂತ ಹೇಳಿ ಸ್ವಾಮಿ ಇವತ್ತು ಮಾತು ನಮಗೆ, ನಾನು ಬರ್ಲಿಕ್ಕಿದ್ದೇನೆ, ನೀವು ನನ್ನ ಜೊತೆಗೆ ಬರ್ಲಿಕ್ಕೆ ಸಿದ್ಧ ಆಗಿರ್ತೋ ಇರಲ್ಲ ಎಂಬತಕ್ಕಂತ ಅನುಮಾನ ನನಗಿದೆ ಅಂತ ಹೇಳಿ ಇಲ್ಲಿ ಇವತ್ತು ಕರ್ತನ ಮಾತು. ಯಾಕಂತಂದ್ರೆ ಅಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತ ಹೇಳಿ, ಇನ್ನೂ ನೀವು ಜಗಳ ಎಬ್ಬಿಸಿರೋ ಏನೋ, ನಾನು ಬರುವಾಗ ನೀವು ಜಗಳ ಗಂಟರಾಗಿ ತೋರ್ತಿರೇನೋ ಎಂಬತಕ್ಕಂಥ ಭಯ ನನಗಿದೆ ಎಂಬುದಾಗಿ ಇಲ್ಲಿ ಪೌಲ್ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದೀವಿ. ಅಂತಂದ್ರೆ ಸ್ವಾಮಿ ಬರುವಂತ ಸಮಯದಲ್ಲಿ ಇನ್ನೊಂದ್ಸರಿ ಇವತ್ತು ಪೌಲ ನಮ್ಮ ಬಳಿಗೆ ಬರಲ್ಲ, ಕೊರಿಂಥಕ್ಕೆ ಪೌಲ ಹೋಗಲ್ಲ, ಅದನ್ನಿಲ್ಲ. ಈಗ ಬರ್ಬೇಕಾಗಿರೋನು ಯೇಸು ಸ್ವಾಮಿನೇ. ಈಗ ಯೇಸು ಸ್ವಾಮಿ ನಾವು ಬರುವಂತ ಸಮಯದಲ್ಲಿ, ನಮ್ಮನ್ನು ಕರ್ಕೊಂಡು ಹೋಗೋ ಸಮಯದಲ್ಲಿ ನಾವು ಜಗಳ ಆಡ್ತಾ ಇದ್ರೆ ನಮ್ಮನ್ನ ಹೆಂಗ್ ಕರ್ಕೊಂಡು ಹೋಗಕ್ಕಾಗುತ್ತೆ? ಇವಾಗ ಬಸ್ ಬಂದಿದೆ, ಟ್ರೈನ್ ಬಂದಿದೆ ಅಂತಂದ್ರೆ ಏನ್ ಮಾಡ್ಬೇಕು? ಬರ್ತಾ ಇದೆಯಪ್ಪ ಇನ್ನೊಂದ್ ಸ್ವಲ್ಪ ದೂರದಲ್ಲಿ ಅಂತ ಹೇಳಿದಾಗ ಏನಾಗುತ್ತೆ?
ಟ್ರೈನ್ ಆದ್ರೆ ಏನ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಮಾಡ್ತಾರೆ. ಫ್ಲೈಟ್ ಬರೋದಾದ್ರೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಲ್ವಾ. ಬಸ್ ಯಾವ ಅನೌನ್ಸ್ಮೆಂಟ್ ಮಾಡಲ್ಲ, ಹಂಗೆ ಟೈಮ್ ಸರಿಯಾಗಿ ಬರ್ತತೆ ಹೋಗ್ತದೆ. ಕೆಲವೊಂದು ಬಸ್ಗಳು ಟೈಮೇ ಇರಲ್ಲ, ಯಾವಾಗಂದ್ರೆ ಅವಾಗ ಬರುತ್ತೆ, ಯಾವಾಗಂದ್ರೆ ಹೋಗುತ್ತೆ ಅಲ್ವಾ. ಸ್ವಾಮಿ ಹಂಗೇನೆ ಬರ್ತಾನೆ, ಒಂದ್ಸರಿ ಹೇಳ್ದಂಗೆ ಬರ್ತಾನೆ. ಆತನು ಬರ್ತಾ ಇದ್ದಾನಪ್ಪ ಅಂತ ಹೇಳಿ ಗೊತ್ತಿದೆ, ಸೂಚನೆಗಳು ಕೊಟ್ಟಿದ್ದಾನೆ ದೇವ್ರು. ಇವಾಗ ಟ್ರೈನ್ ಇಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿ ಸೂಚನೆ ಇರುತ್ತಲ್ವಾ, ಹಾಗೆ ಆತನು ಬರೋಣಕ್ಕೂ ಸಹ ಅನೇಕ ಸೂಚನೆಗಳು ಕೊಟ್ಟಿದ್ದಾನೆ. ಯಾವೆಲ್ಲ ಘಟನೆಗಳು ನಡೆಯುವಾಗ ನಾನು ಬರ್ತೇನೆ ಅಂತ ಹೇಳಿ ಸೂಚನೆಗಳು ಕೊಟ್ಟಿದ್ದಾನೆ. ಆ ಸೂಚನೆಗಳು ನೋಡಿದಾಗ್ಯೂ ನಾವೇನ್ ಮಾಡಿಲ್ಲ ಅಂತಂದ್ರೆ, ಸಿದ್ಧ ಆಗಿಲ್ಲ ಅಂತಂದ್ರೆ ಏನ್ ಮಾಡ್ತೇವೆ, ದೇವರ ಸಂಗಡ ಹೋಗಕ್ಕೆ ಆಗಲ್ಲ. ಇವಾಗ ಟ್ರೈನ್ ಬರ್ತಾ ಇದೆ ಅಂತ ಹೇಳಿ ಸೂಚನೆ ಕೊಡ್ತಾರೆ, ಇಷ್ಟನೇ ಪ್ಲಾಟ್ಫಾರ್ಮ್ಗೆ ಬಂದು ತಲುಪಲಿದೆ ಅಂತ ಹೇಳುವಾಗ ಏನ್ ಮಾಡ್ತೀರಿ ನೀವು, ಅಲ್ಲೇ ಯಾರ್ದಾರ ಜೊತೆ ಜಗಳ ಮಾಡ್ಕೊಂಡು ನಿಂತ್ರೆ ಏನಾಗುತ್ತೆ ಕತೆ. ಇರು ಬರ್ತಾಳ ಶೋಭಕ್ಕ ಇನ್ನು ಅಂತ ಹೇಳಿ ಟ್ರೈನ್ ನಿಲ್ಲಿಸ್ತಾನ. ಇರು ಮಂಜುನಾಥ್ ಬರ್ತಾರೆ, ಜಗಳ ಮಾಡ್ಕೊಂಡ್ ಬರ್ಲಿರು, ಸಮಾಧಾನ ಆಗ್ಲಿ ಅಂತ ಟ್ರೈನ್ ಏನಾದ್ರು ನಿಲ್ಲಿಸಕ್ ಸಾಧ್ಯನಾ? ನಿಲ್ಲಿಸ್ತಾರೇನಮ್ಮ? ಯಾರಾದ್ರೂ ನಿಲ್ಲಿಸ್ತಾರ ಜಗಳ ಮಾಡ್ಕೊಂಡ್ ಬರ್ಲಿ ಅಂತ? ಟ್ರೈನ್ ಅವರು ನಿಲ್ಸಲ್ಲ. ಅವ್ರೇನ್ ಮಾಡ್ತಾರೆ, ಮತ್ತೆ ಹಾರ್ನ್ ಆಗತ್ತೆ, ಹೋಗ್ತಾನೆ ಇರ್ತೈತಿ ಟ್ರೈನ್ ಅಲ್ವಾ. ಹಂಗೇನೆ ಸ್ವಾಮಿ ಇನ್ನೊಂದ್ಸಲ ಬರುವಾಗ ನಾವು ಇನ್ನೂನು ಅದೇ ಪಾಪ, ಅದೇ ಜಗಳ ನಾವಿಲ್ಲೇ ಕಿತ್ತಾಡ್ಕೊಂತಾನೆ ಇದ್ರೆ ಹೆಂಗಿರುತ್ತೆ? ನಾವಿಲ್ಲಿ ಎತ್ತಲ್ಪಡಕ್ ಸಾಧ್ಯ ಇಲ್ಲ. ಒಂದ್ ವೇಳೆ ದೇವ್ರ 2ನೇ ಬರೋಣದಲ್ಲಿ ನಾವು ಜಗಳ ಮಾಡ್ಕೊಂಡೇ ಇದ್ದೀವಪ್ಪ, ಗಂಡ ಹೆಂಡತಿ ಸಭಿಕರು ಅಥವಾ ಇನ್ಯಾರ್ದೋ ಜೊತೆ ನಮ್ ಕೆಲಸ ಸ್ಥಳದಲ್ಲಿ ಅಂತಂದ್ರೆ, ದೇವ್ರ ಆ ಸಮಯದಲ್ಲಿ ಬಂದಿದ್ದಾನ ಅಂತಂದ್ರೆ ಏನ್ ಗತಿ ನಮ್ದು? ನಾವ್ ಕಿತ್ತಾಡ್ಕೊಂಡು ಇದ್ರೆ ಏನ್ ಗತಿ? ಅಷ್ಟೇ ನಮ್ ಗತಿ ಇಲ್ಲೇನೆ. ಹೋಗೋರೆಲ್ಲ ಹೋಗ್ಬಿಡ್ತಾರೆ, ಆಮೇಲೆ ಬಾಯಿ ಬಿಡ್ಕೊಂತೇವ್ ನಾವು, ಅಯ್ಯೋಯ್ಯೋ ನಾನು ಹೋಗ್ಲಿಲ್ಲ ಅಲ್ಲಪ್ಪ, ಇಷ್ಟು ದಿನ ನಾನು ಸೇವೆ ಮಾಡಿದೆ, ಇಷ್ಟು ದಿನ ನಾನು ಪ್ರೇಯರ್ ಮಾಡಿದೆ, ಕಾಣಿಕೆ ಕೊಟ್ಟೆ, ವಾರ ಚರ್ಚೆ ತಪ್ಪಿಸ್ದಂಗ್ ಹೋದೆ, ಕರ್ತನ ಭೋಜನದಲ್ಲೆಲ್ಲ ಭಾಗಿಯಾಗ್ಬಿಟ್ಟೆ, ಆದ್ರ ಸ್ವಾಮಿ ನಾನು ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ, ಏನೋ ಒಂದ್ ಸ್ವಲ್ಪ ಇವಳು ಅಂದ್ಬಿಟ್ಲು, ನಾನು ಇವಳ ಜೊತೆಗೆ ಬಾಯಿಗೆ ತೆಗೆದ್ಬಿಟ್ಟೆ, ನೀನೇನ್ ಮಾಡಿದೆ, ಇಲ್ಲೇ ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ ನನ್ನಂತೇಳಿ ಅವಾಗ ಬಾಯಿ ಬಿಡ್ಕೊಂತೀವಿ ನಾವು. ಅದಕ್ಕೇನೆ ದೇವ್ರು ಹೇಳೋದು, ನಾನು ಯಾವಾಗ ಬರ್ತೇನೋ ಗೊತ್ತಿಲ್ಲ, ನೀವು ಜಗಳ ಮಾಡ್ದಂಗೆ ಇರ್ಬೇಕು. ಎಲ್ಲಿ ಜಗಳ ಮಾಡಬಾರ್ದು? ಕುಟುಂಬದಲ್ಲಿ, ಸಭೆಯಲ್ಲಿ, ಕೆಲಸ ಸ್ಥಳದಲ್ಲಿ, ಸಮಾಜದಲ್ಲಿ ನೀವು ಜಗಳದಲ್ಲೇ ಇರ್ತೀರೇನೋ, ಎಚ್ಚರವಾಗಿರ್ರಿ ಅಂತ ಹೇಳ್ತಕ್ಕಂಥ ಮಾತು. ಇನ್ನು 2ನೇದಾಗಲ್ಲಿ ಪೌಲ್ ಹೇಳ್ತಾನೆ, ನೀವು ನಾನು ಬರೋ ಸಮಯದಲ್ಲಿ ಹೊಟ್ಟೆ ಕಿಚ್ಪಡ್ತೀರೇನೋ ಅಂತ ಹೇಳ್ತಾನೆ. ಇವಾಗ ಸ್ವಾಮಿ ಹೇಳ್ತಾನೆ, ನಾನು ಇನ್ನೊಂದ್ಸಲ ಬರ್ಲಿಕ್ಕಿದ್ದೇನೆ, ನೀವು ಅವಾಗ ಇನ್ನೂ ಹೊಟ್ಟೆ ಕಿಚ್ಪಟ್ಕೊಂಡು ಪಾಪದಲ್ಲೇ ಇರ್ತೀರೇನೋ. ದೇವ್ರು ಬರ್ತಾ ಇದ್ದಾನೆ, ನೀವೇನ್ ಮಾಡ್ತೀರಾ? ಅವ್ರು ಯಾರೋ ಮುಂದೆ ಹೋಗ್ತಾ ಇದಾರೆ, ಅವ್ರು ಯಾರೋ ಅಭಿವೃದ್ಧಿ ಆಗಿದ್ದಾರೆ ಅಂತಂದ್ರೆ ಅವ್ರು ನೋಡಿ, ಅವ್ರು ಇರ್ತಕ್ಕಂಥ ಸಂಪತ್ತು ನೋಡಿ ಇನ್ನೊಬ್ರು ಏಳಿಗೆಯನ್ನು ಸಹಿಸ್ಕೊಳ್ದೆ ಹೊಟ್ಟೆ ಊರಿ ಪಟ್ಕೊಂಡು ಹಂಗೇನೆ ಹೊಟ್ಟೆಲಿ ಸಂಕಟ ಪಟ್ಕೊಂಡಿದ್ರೆ ಏನಾಗ್ತೇವೆ ನಾವು? ದೇವ್ರ ಬಳಿಗೆ ಹೋಗಕ್ಕೆ ಆಗಲ್ಲ. ಯಾಕಾಗಲ್ಲ ಹೇಳಿ? ಹೊಟ್ಟೆ ಊರಿ ಪಡೋದು ಪಾಪ, ಇನ್ನೊಬ್ರು ನೋಡಿ ಉರ್ಕೊಳ್ಳೋದು ಪಾಪ, ಇನ್ನೊಬ್ರು ಬೆಳವಣಿಗೆಯನ್ನು ಸಹಿಸ್ಕೊಳ್ದೆ ಇರೋದು ಪಾಪ. ಆ ಪಾಪ ನಮ್ಮಲ್ಲಿದ್ರೆ 2ನೇ ಬರಣದಲ್ಲಿ ಸ್ವಾಮಿ ಸಂಗಡ ನಾವೇನ್ ಮಾಡಕ್ಕಾಗಲ್ಲ, ಎತ್ತಲ್ಪಡಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪೌಲ್ ಹೇಳ್ತಾನೆ, ನೀವು ಒಂದ್ ವೇಳೆ ನಾನು ಬರೋ ಸಮಯದಲ್ಲಿ ಏನೋ ದ್ವೇಷ ಮನಸ್ಸುಳ್ಳವರಾಗಿರ್ತೀರೋ ಏನೋ ಅಂತ ಹೇಳ್ತಾನೆ ಅಲ್ಲಿ ಅಲ್ವಾ. ದ್ವೇಷ ಮಾಡೋದು, ಯಾವಾಗಲೂ ಏನ್ ಮಾಡಿದ್ರು ಸೇರ್ದೇ ಇರೋದು, ಯಾರನ್ನು ಹಾಗೆ ಮಾಡ್ತಕ್ಕಂಥದ್ದು, ದ್ವೇಷ ಮಾಡ್ತಕ್ಕಂಥದ್ದು. ಹಾಗೆ ಸ್ವಾಮಿ ಬರೋ ಸಮಯದಲ್ಲಿ ನಾವು ಒಬ್ರಿಗೊಬ್ರು ಇನ್ನೂ ದ್ವೇಷ ಮಾಡ್ಕೊಂಡು ನಮಗಿನ್ನು ಅವ್ರಿಗೆ ನಾವು ದ್ವೇಷ ಮಾಡ್ಕೊಂಡೇ ಇದ್ಬಿಟ್ರೆ ಏನಾಗತ್ತೆ? ನಾವು ದೇವರ ರಾಜ್ಯಕ್ಕೆ ಹೋಗಕ್ಕಾಗಲ್ಲ. ಯಾಕೆ? ದ್ವೇಷ ಏನಾಗಿದೆ? ಪಾಪ. ದ್ವೇಷ ಪಾಪ ಆಗಿದೆ. ಇನ್ನೊಬ್ರನ್ನ ದ್ವೇಷಿಸೋದು ಪಾಪ. ಯಾರನ್ನೆಲ್ಲ ದ್ವೇಷಿಸ್ತೇವೆ ನಾವು? ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ, ತಂದೆ ತಾಯಿ ಕಂಡ್ರೆ ಮಕ್ಕಳಿಗಾಗಲ್ಲ, ಮಕ್ಕಳು ಕಂಡ್ರೆ ತಂದೆ ತಾಯಿಗಾಗಲ್ಲ, ಗಂಡನ್ ಕಂಡ್ರೆ ಹೆಂಡತಿಗಾಗಲ್ಲ, ಹೆಂಡತಿ ಕಂಡ್ರೆ ಗಂಡಗಾಗಲ್ಲ. ಯಾಕೆ? ದ್ವೇಷ. ದ್ವೇಷ ಪಾಪ. ಇದು ಹಿಂಗೆ ದ್ವೇಷ ಮಾಡ್ಕೊಂಡಿದ್ರೆ ಪಾಪ. ಇದು ಈ ಪಾಪದಲ್ಲಿದ್ರೆ ನೀವೇನ್ ಮಾಡ್ತೀರಾ? ಇಲ್ಲೇ ಇದ್ಬಿಡ್ತೀರಾ. ದ್ವೇಷ ಮಾಡೋರೆಲ್ಲ ಏನ್ ಮಾಡ್ತಾರೆ? ಸ್ವಾಮಿ ಬರಣದಲ್ಲಿ ಇಲ್ಲೇ ಕೈ ಬಿಡಲ್ಪಡ್ತಾರೆ. ಯಾಕೆ? ದ್ವೇಷ ಮಾಡ್ತಕ್ಕಂಥವ್ರು ಇನ್ನೂ ಪಾಪದಲ್ಲೇ ಇದ್ದಾರೆ, ಪಾಪದಲ್ಲಿ ತೊಳಿಲಿಲ್ಲ ಅವರು ಅಂತ ಹೇಳಿ ದೇವ್ರ ವಾಕ್ಯ ಹೇಳುತ್ತದೆ. ಅದರಿಂದ ದ್ವೇಷ ಮನಸ್ಸುಗಳನ್ನು ಬಿಡ್ಬೇಕು. ನಾವು ಯಾರನ್ನೂ ದ್ವೇಷ ಮಾಡಬಾರ್ದು. ನಮ್ಮ ಗಂಡ, ಹೆಂಡತಿ, ಮಕ್ಕಳು, ಅತ್ತೆ, ಮಾವ, ಅಣ್ಣ, ತಮ್ಮ, ಅಕ್ಕ, ತಂಗಿ, ನಾವು ಯಾರನ್ನೂ ದ್ವೇಷಿಸಬಾರ್ದು. ಸಭಿಕರನ್ನಾಗ್ಲಿ, ಹೊರಗಿನವ್ರನ್ನಾಗ್ಲಿ, ಒಳಗಿನವ್ರನ್ನಾಗ್ಲಿ ಯಾರನ್ನೂ ದ್ವೇಷಿಸುವಂತ ಅಗತ್ಯ ಇಲ್ಲ. ಯಾರ್ಯಾರು ಏನೇನ್ ಬಿತ್ತುತ್ತಾರೋ ಅದನ್ನೇ ಕೊಯ್ತಾರೆ. ಅದಕ್ಕಾಗಿ ನಾವು ಯಾರನ್ನೂ ದ್ವೇಷ ಮಾಡೋದು, ಹಗೆತನ ಮಾಡೋಂತ ಅವಶ್ಯಕತೆ ಇಲ್ಲ. ಹಾಗೆ ಮಾಡೋದು ಸೈತಾನ್ ಕೆಲಸ. ನಾವು ಸೈತಾನ್ಗೆ ಒಳಗಾಗಿ ಪಾಪದಲ್ಲಿ ಇರುವಂತೆ ಮಾಡೋ ಆತನ ಕೆಲಸ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಆ ದ್ವೇಷ ಮಾಡೋದನ್ನೇ
ಬಿಡ್ಬೇಕು. ಯಾರೇನೇ ಕೆಟ್ಟದ್ದು ಮಾಡ್ಲಿ ನಾವು ದ್ವೇಷ ಮಾಡ್ದಂಗಿರ್ಬೇಕು. ಮತ್ತೆ ಪೌಲ್ ಹೇಳ್ತಾನೆ, ನಾ ಇನ್ನೊಂದ್ಸಲ ಬರೋಂಥ ಸಮಯದಲ್ಲಿ ನೀವೇನಾದ್ರೂ ಸ್ವಾರ್ಥ ಬುದ್ಧಿ ಉಳ್ಳವರಾಗಿರ್ತೀರೋ ಏನೋ ಅಂತ ಹೇಳ್ತಾನೆ. ಅಂದ್ರೆ ಸ್ವಾರ್ಥ ಬುದ್ಧಿಯು ಸಹ ಪಾಪ. ಕೆಲವ್ರಿಗೆ ಎಷ್ಟು ಸ್ವಾರ್ಥ ಇರುತ್ತೆ ಅಂತಂದ್ರೆ ಅವರು ಇನ್ನೊಬ್ಬರಿಗಾಗಿ ಏನನ್ನೂ ಮಾಡಲ್ಲ. ಸ್ವಾರ್ಥ ಅಂತಂದ್ರೆ ಏನು? ತನಗಾಗಿ ಬದುಕ್ತಕ್ಕಂಥದ್ದು, ಅವರು ಸುಖ, ಅವರು ಸಂತೋಷಕ್ಕಾಗಿ ಬದುಕ್ತಕ್ಕಂಥದ್ದು. ಎಷ್ಟು ಸ್ವಾರ್ಥ ಇರುತ್ತೆ ಅಂತಂದ್ರೆ ಮಕ್ಕಳಿಗೆ ಊಟ ಹಾಕಿ ಕೊಡಕ್ಕೂ ಮನಸ್ಸಾಗಲ್ಲ ಅವ್ರಿಗೆ. ಫಸ್ಟ್ ನಾನ್ ತಿನ್ಬೇಕನ್ನೋ ತಯಾರಿದ್ದಾರೆ. ನೋಡಿದೇನಂತ ಜನರನ್ನೇ. ಮಕ್ಕಳು ಊಟ ಹಾಕಿ ಕೊಡು ಅಂತಂದ್ರೆ ನಾನು ಫಸ್ಟ್ ತಿಂತೇನೆ, ಇರೋ ಆಮೇಲೆ ಹಾಕೊಡ್ತೀನಿ, ತುಂಬಾ ಹಸುವಾಗಿದೆ. ನೋಡಿದಿರಿ ನೀವು ಯಾರಾದ್ರೂ ಅಂತಾರನೆ? ನಾನು ನೋಡಿದ್ದೀನಿ. ಅಂತ ಜನರು ನೋಡಿದ್ದೀನಿ. ಹಂಗೆ ಸ್ವಾರ್ಥ ಅಂತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅವ್ರಿಗಾಗಿನೇ ಬದುಕೋದು, ಬೇರೆ ಯಾರಿಗೂ ಅವ್ರ ಜೀವನ ಇಲ್ಲ ಅಂತ ಸ್ವಾರ್ಥ. ಆ ಸ್ವಾರ್ಥ ಅನ್ನೋದು ಏನಂತ? ಪಾಪ. ಸ್ವಾರ್ಥ ಪಾಪ. ಗಂಡ ನನಗೇ ಸಂಬಂಧಪಟ್ಟವನು, ಅವನು ಅವ್ರ ತಾಯಿಯವ್ರನ್ನೇ ನೋಡ್ಕೋಬಾರ್ದು ಅನ್ನೋದೇನದು? ಸ್ವಾರ್ಥ. ಅಂತ ಸ್ತ್ರೀಯರು ಯಾರ್ಯಾರು ಇದ್ದೀರ ಅವರೆಲ್ಲರೂ ಏನ್ ಮಾಡ್ತೀರ ನೀವು? ಇಲ್ಲೇ ಬಿಡಲ್ಪಡ್ತೀರ. ಸ್ವಾರ್ಥದಿಂದ ಇರ್ತಕ್ಕಂಥ ಗಂಡಸರಾಗ್ಲಿ ಹೆಂಗಸರಾಗ್ಲಿ ಈ ತರ ಸ್ವಾರ್ಥದಿಂದ ಜೀವಿಸೋದು ಏನದು? ಪಾಪ. ಆ ಪಾಪ ಇರುವಾಗ ನಾವು ದೇವ್ರು ಬರೋದಾದ್ರೆ ಇಲ್ಲೇನೆ. ಅದಕ್ಕೆ ದೇವ್ರು ಹೇಳೋದು, ನಾನು ಬರುವಾಗ ನೀವು ಸ್ವಾರ್ಥಿಗಳಾಗಿರ್ತೀರ, ನಾವು ಹುಷಾರು, ಎಚ್ಚರವಾಗಿರ್ರಿ ಅಂತ ಹೇಳಿ ಸ್ವಾಮಿ ಇವತ್ತು ನನ್ಗೆ ನಿಮ್ಗೆ ಎಲ್ಲರಿಗೂ ಎಚ್ಚರಿಸೋದು. ಏನಕ್ಕೆ? ಸ್ವಾರ್ಥದಿಂದ ನಾವು ಹೊರ ಬರಬೇಕು. ಸ್ವಾರ್ಥ ಅದು ಒಂದು ಪಾಪ ಆಗಿದೆ. ಇನ್ನೊಬ್ರಿಗಾಗಿ ಜೀವಿಸ್ಬೇಕು, ನಾವು ನಿಸ್ವಾರ್ಥಿಗಳಾಗಿರ್ಬೇಕು ಅಲ್ವಾ? ಯೇಸು ಸ್ವಾಮಿ ಪರ್ವತ ಪ್ರಸಂಗ ಮಾಡೋ ಸಮಯದಲ್ಲಿ ಏನಾಗ್ತದೆ, ಅಲ್ಲಿ ಹೆಚ್ಚು ಕಮ್ಮಿ ಎಲ್ಲಾ ಜನರಿಗೆ ಹಸುವಾಗ್ಬಿಟ್ಟಿರುತ್ತೆ ಅಲ್ವಾ? ಅವಾಗ ಹಸುವಂತ ಸಮಯದಲ್ಲಿ ಏನ್ ಮಾಡ್ತಾರೆ ಶಿಷ್ಯರು? ಇವ್ರನ್ನ ಕಳಿಸ್ಬಿಡಪ್ಪ, ಬೇಗ ಊರ್ಗೋಗಿ ಅವ್ರವ್ರ ಊರಿಗೆ ರೊಟ್ಟಿ ಮಾಡ್ಕೊಂಡ್ ತಿನ್ಲಿ, ಹಸ್ಕೊಂಡ್ ಬಂದಿದ್ದಾರೆ, ತುಂಬಾ ಟೈಮ್ ಆಯ್ತು ಇಲ್ಲಿ ಬಂದು ಅಂತ ಹೇಳ್ತಾರೆ ಶಿಷ್ಯರು. ಅವಾಗ ನೀವೇ ಅವ್ರಿಗೆ ಊಟಕ್ಕೆ ಕೊಡ್ರಿ ಅಂದಾಗ ಏನ್ ಹೇಳ್ತಾರೆ? ನಮ್ಮ ಹತ್ರ ಯಾವ್ದು ಇಲ್ಲ ಅಂತ ಹೇಳ್ತಾರೆ. ಅವಾಗ ಒಂದು ಹುಡುಗನ ಹತ್ರ ಏನಿತ್ತಂತೆ? 5 ರೊಟ್ಟಿ 2 ಮೀನು. 2 ಸಲ ಅದ್ಭುತ ಮಾಡ್ತಾರೆ ಈ ತರ. ಒಂದ್ಸಲ ಕೆಲವು ರೊಟ್ಟಿಗಳು ಸ್ವಲ್ಪ ಚಿಕ್ಕ ಮೀನು ಅಂತ ಹೇಳ್ತದೆ ವಾಕ್ಯ. ಎರಡು ಸಲ ಘಟನೆ ನಡೀತಾ ಇದೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ? ಅವ್ರು ಯಾರೋ ಒಬ್ರು ಇಬ್ರಿಗೆ ಆಗೋವಷ್ಟು ಆಹಾರ ತಂದಿದ್ರ ಆ ದೊಡ್ಡ ಗುಂಪಲ್ಲಿ 5,000ಕ್ಕಿಂತ ಜಾಸ್ತಿ ಒಂದ್ಸರೆ ಸೇರಿದ್ರು, 7,000ಕ್ಕಿಂತ ಜಾಸ್ತಿ ಇನ್ನೊಂದ್ಸರೆ ಸೇರಿದ್ರು. ಅವಾಗ ಒಬ್ರಿಗೆ ಆಗೋವಷ್ಟು ಅಷ್ಟೇ ಊಟ ಇತ್ತು. ಅವಾಗ ಅವ್ರು ಏನ್ ಮಾಡ್ಲಿಲ್ಲ ಅಂತಂದ್ರೆ ಸ್ವಾರ್ಥಿಗಳ ಗಬ 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 ಅಂತ ಹೇಳಿ ಹಂಗ ಎಲ್ಲ ಸೈಡ್ಗೆ ಹೋಗಿ ನಿಂತ್ಕೊಂಡು ತಿಂದ್ಬಿಡ್ಲಿಲ್ಲ. ಏನ್ ಮಾಡಿದ್ರು ಅವರು? ಒಂದ್ ಹುಡುಗ ಆ ಒಂದು ಯೇಸುವಿನ ಜೀವನ ಚರಿತ್ರೆಯಲ್ಲಿ ಅದನ್ನ ತೋರಿಸ್ತಾರೆ. ಒಂದ್ ಚಿಕ್ಕ ಹುಡುಗ ಏನ್ ಮಾಡ್ತಾನೆ? ನನ್ನ ಹತ್ರ ಇಷ್ಟು ರೊಟ್ಟಿ ಮೀನಿದೆ ತಗೊಳ್ಳಿ ಅಂತ ಹೇಳಿ. ಹಾಗೆ ಆ ಚಿಕ್ಕ ದೇವ್ರ ಏನ್ ಮಾಡ್ತಾನೆ? ಆ 5 ರೊಟ್ಟಿ 2 ಮೀನನ್ನೇ ಮುರಿದು ತುಂಡು ಮಾಡಿ ಕೊಟ್ಟು ಏನ್ ಮಾಡ್ತಾರೆ? 5,000 ಜನ ತಿಂದು ಇನ್ನೂ 12 ಪುಟ್ಟಿಗಳು ಉಳಿಯೋ ಹಾಗೆ ಮಾಡ್ತಾರೆ ಅಲ್ವಾ? ಸ್ವಾರ್ಥದಿಂದ ತಂದಿರೋ 5 ರೊಟ್ಟಿ 2 ಮೀನು ಒಬ್ಬೊಬ್ಬರಿಗೆ, ನನಗೆ 5 ರೊಟ್ಟಿ 2 ಮೀನು ಬೇಕಪ್ಪ, ಇವತ್ತು ಕೊಟ್ರು ತಿಂತೇನೆ ಅಷ್ಟು. ಒಬ್ಬನಿಗೆ ಬೇಕು. ನಾನು ತಂದಿರೋನು ಒಬ್ಬ, ಅವನಿಗೆ ತಂದಿರ್ತಾನೆ ಅವನು, ಎಲ್ಲರಿಗೆ ಹಂಚಾಕೆ ಅಂತ ತಂದಿರಲ್ಲ. 5 ರೊಟ್ಟಿ 2 ಮೀನು ಎಲ್ಲರಿಗೆ ತಂದಿರ್ತಾನೆ ಅವನು, ತಂದಿರಲ್ಲ. ಆದ್ರೆ ಏನ್ ಮಾಡ್ತಾನೆ? ಆತನು ಸ್ವಾಮಿ ಹತ್ರ ಕೊಡ್ತಾನೆ. ಯಾವ್ದನ್ನೇ? 5 ರೊಟ್ಟಿ 2 ಮೀನು. ಯಾಕೆ ಹೇಳಿ? ಅವನ್ ಸ್ವಾರ್ಥದಲ್ಲಿಲ್ಲ ಆ ಮನುಷ್ಯ. ಆ ಮನುಷ್ಯ ಸ್ವಾರ್ಥಿ ಆಗಿದ್ರೆ ಏನಾಗ್ತಾ ಇರ್ಲಿಲ್ಲಪ್ಪ ಅಂದ್ರೆ ಅಷ್ಟು ಜನರದ ಹಸುವನ್ನೇ ತೀರ್ಸಕ್ ಆಗ್ತಾ ಇರ್ಲಿಲ್ಲ ಅಲ್ವಾ? ಅವಾಗ ಏನ್ ಮಾಡಿದ್ನ ಅವನು? ತನ್ನ ಊಟನೇ ತಂದು ಕೊಡ್ತಾನೆ. ತನ್ನ ಊಟನೇ ತಾನು ತಂದು ಕೊಟ್ಟಾಗ ಏನಾಗ್ತದೆ? ಅವನ ಹೊಟ್ಟೆನೂ ತುಂಬುತ್ತೆ, 5,000 ಜನರ ಹೊಟ್ಟೆನೂ ತುಂಬುತ್ತೆ. ಕೊನೆಗೆ 12 ಪುಟ್ಟಿ ಹೊತ್ಕೊಂಡು ಹೋಗ್ರಪ್ಪ ಅಂತ ಹೇಳಿ 12 ಜನ ಶಿಷ್ಯರು ಒಂದೊಂದು ಪುಟ್ಟಿ ಹೊತ್ಕೊಂತಾರೆ ರೊಟ್ಟಿ ಮೀನಿನ ಅಲ್ವಾ? ಹೌದಲ್ವಾ? ಹಾಗೆ ಸ್ವಾರ್ಥ ನಮ್ಮನ್ನೇ ಪಾಪಕ್ಕೆ ನಡೆಸ್ತದೆ. ನಿಸ್ವಾರ್ಥವತೆ ಏನಾಗುತ್ತಪ್ಪ ಅಂದ್ರೆ ಆಶೀರ್ವಾದಕ್ಕೆ ನಡೆಸುತ್ತೆ. ನಮ್ಮ ಹತ್ರ ಏನಿರುತ್ತೆ ಅದನ್ನ ಹಂಚಿ ತಿನ್ನುವಾಗ, ನಿಸ್ವಾರ್ಥಿಗಳಾಗಿ ಜೀವಿಸುವಾಗ ಏನ್ ಮಾಡುತ್ತೆ? ನಮಗೂ ಆಶೀರ್ವಾದ, ಇನ್ನೊಬ್ಬರಿಗೂ ಆಶೀರ್ವಾದ. ಅದರಿಂದ ನಾವು ಯಾವ್ಯಾವ ವಿಷಯದಲ್ಲಿ ಸ್ವಾರ್ಥಿಗಳಾಗಿದ್ದೇವೋ ನಮ್ಮನ್ನ ಪರೀಕ್ಷೆ ಮಾಡ್ಕೊಂಡು ಏನ್ ಮಾಡ್ಬೇಕು? ಆ ಸ್ವಾರ್ಥವನ್ನು ತೆಗೆದುಹಾಕ್ಬೇಕು. ನಾವಿಲ್ಲಿ ಯಾರು ನಮ್ಗಾಗಿ ಬದುಕಕ್ಕೆ ಬಂದಿಲ್ಲ. ನಾವು ಇಲ್ಲಿ ಯಾರು ಭೂಮಿಗೆ ದೇವ್ರು ನಮ್ಮನ್ನು ಕಳಿಸಿರೋದು, ಮಂಜುನಾಥ ನಿನಗಾಗಿ ನೀನು ಬದುಕು ಅಂತ ಹೇಳಿದ್ರೆ ನಾನು ಇವತ್ತು ನಿಮ್ಮ ಮಧ್ಯದಲ್ಲಿ ನಿಂತ್ಕೊಂಡು ಪ್ರಸಂಗ ಮಾಡ್ತಾ ಇರ್ಲಿಲ್ಲ. ನನಗೂ ಬೇರೆ ಬೇರೆ ಕೆಲಸ ಇದ್ವು. ನಾನು ಈ ರೀತಿಯಾಗಿ ಇರ್ತಾ ಇರ್ಲಿಲ್ಲ. ನಾನು ನನಗೋಸ್ಕರ ಜೀವಿಸ್ಬೇಕಂದ್ರೆ ನಾನು ಯೇಸು ಸ್ವಾಮಿನೂ ನಂಬ್ತಾ ಇರ್ಲಿಲ್ಲ, ಈ ಸೇವೆನೂ ಆಯ್ಕೆ ಮಾಡ್ಕೊಂತಾ ಇರ್ಲಿಲ್ಲ, ಈ ರೀತಿಯ ನೀವು ಬೋಧನೆನೂ ಮಾಡ್ತಾ ಇರ್ಲಿಲ್ಲ. ನಾನು ನನಗಾಗಿ ಜೀವಿಸ್ಬೇಕಾಗಿದ್ರೆ ಬೇರೆ ತರನೇ ಜೀವಿತ, ಅದು ವ್ಯತ್ಯಾಸವಾಗಿರೋ ಜೀವಿತನೇ ಇತ್ತು.
ಆದ್ರೆ ನಾನು ಅರ್ಥಕೊಂಡೆ, ನಾನು ನನಗಾಗಿ ಜೀವ್ಸಕ್ ಬರ್ಲಿಲ್ಲ, ನಾನ್ ದೇವ್ರಿಗೋಸ್ಕರ ಜೀವ್ಸಕ್ಕೆ ದೇವ್ರು ನನ್ ಕರೆದಿದ್ದಾನೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಇವತ್ತು. ಅದಕ್ಕೋಸ್ಕರವಾಗಿ ಏನ್ ಮಾಡಿದ್ದೇನಪ್ಪ ಅಂದ್ರೆ ಇವತ್ತು ಸೇವೆಯಲ್ಲಿದ್ದೇನೆ, ನಿಮಗೆ ದೇವ್ರ ವಾಕ್ಯ ನಾನು ಬೋಧಿಸ್ತಾ ಇದ್ದೇನೆ. ಒಂದ್ ವೇಳೆ ನಾವು ಸ್ವಾರ್ಥಿ ಆಗಿದ್ರೆ ಅಲ್ಲೇ ನಾವು 2 ಜನ ತಾಯರ್ಗೆ ಒಬ್ನೇ ಮಗ ಅಲ್ಲೇ ಇದ್ಬಿಡ್ತಾ ಇದ್ದೆ, ನನ್ನ ತಾಯರ್ನೇ ನೋಡ್ಕೋಬೇಕಪ್ಪ, ಯಾಕೆ ಸವಾಸ? ಸೇವೆ ಅಂದ್ರೆ ಊರ್ ಕೇರಿ ಎಲ್ಲ ಬಿಟ್ಟು ಹೋಗ್ಬೇಕು, ಬಂಧು ಬಳಗ ಎಲ್ಲ ಬಿಟ್ಟು ಹೋಗ್ಬೇಕು, ಇರೋ ತಾಯವ್ರನ್ನೇ ಮನೆನೆಲ್ಲ ಬಿಟ್ಟು ಹೋಗ್ಬೇಕು, ನನ್ಗ್ಯಾಕಪ್ಪ ಅಂತ ಹೇಳಿ ನಾನು ಅಲ್ಲೇ ಇದ್ದು ಬಿಡ್ತಾ ಇದ್ದೆ ಸ್ವಾರ್ಥಿ ಆಗಿದ್ರೆ. ಆ ಸ್ವಾರ್ಥದಿಂದ ಬಿಟ್ಟಿರೋದ್ರಿಂದ ನಾ ಇವತ್ತು ಸೇವೆ ಮಾಡಕ್ ಸಾಧ್ಯ ಆಯ್ತು. ಹಾಗೆ ನೀವು ಎಲ್ಲರೂ ಸಹ ನಿಮ್ ಒಳಗಡೆ ಯಾವ್ಯಾವ ಸ್ವಾರ್ಥಗಳೈತೋ ಆ ಸ್ವಾರ್ಥನ ತೆಗೆದಾಕ್ಬೇಕು. ಸ್ವಾರ್ಥವನ್ನು ತೆಗೆದಾಕಿಲ್ಲ ಅಂದ್ರೆ ನಾವ್ ಯಾರಿಗೂ ಉಪಯೋಗ ಆಗಲ್ಲ, ಯಾರಿಗೆ ಸಂತೋಷ ಪಡಿಸಕ್ ಆಗಲ್ಲ, ಯಾರಿಗೆ ನಾವು ಆಶೀರ್ವಾದ ಆಗಿರಕ್ಕಾಗಲ್ಲ. ನನ್ನ ಕುಟುಂಬಕ್ಕೂ ಆಶೀರ್ವಾದ ಆಗಲ್ಲ, ನನಗೂ ಆಶೀರ್ವಾದ ಆಗಲ್ಲ, ಇನ್ನೊಬ್ರಿಗೂ ಆಶೀರ್ವಾದ ಆಗಲ್ಲ. ಸ್ವಾರ್ಥದಿಂದ ಜೀವಿಸಿದ್ರಿಂದ ಸ್ವಾರ್ಥದಿಂದ ಹೊರ ಬರಬೇಕು. ಅದಕ್ಕೆ ಸ್ವಾಮಿ ಇನ್ನೊಂದ್ಸರಿ ನಾನು ಬರುವಾಗ ಏನಾದ್ರೂ ನೀವು ಸ್ವಾರ್ಥಿಗಳಾಗಿರ್ತೀರೇನೋ ಏನಂತ ನನಗೆ ಡೌಟ್ ಇದೆ, ಹುಷಾರು, ಎಚ್ಚರವಾಗಿರ್ರಿ ಅಂತ ಹೇಳಿ ಸ್ವಾಮಿ ನಮ್ಮನ್ನ ಎಚ್ಚರಿಸೋದು. ಇನ್ನು 5ನೇದಾಗಲ್ಲಿ ಮುಂದುವರ್ಸಿ ನೋಡುವಾಗ ಪೌಲ್ ಹೇಳ್ತಾನೆ, ನಾನ್ ನಿಮ್ ಬಳಿಗೆ ಬಂದಾಗ ಒಂದ್ ವೇಳೆ ಯಾರಾದ್ರೂ ಕಿವಿ ಊದವ್ರು ಆಗಿರ್ತೀರೋ ಏನೋ ಹುಷಾರಪ್ಪ ಅಂತ ಹೇಳಿ ಎಚ್ಚರಿಸ್ತಾ ಇದಾರೆ. ಕಿವಿ ಊದೋದು ಅಂದ್ರೆ ಏನು? ಚಾಡಿ ಹೇಳೋದು. ಇವ್ರ ವಿಷಯ ತಗೊಂಡೋಗಿ ಅವ್ರಿಗೆ, ಅವ್ರ ವಿಷಯ ತಗೊಂಡು ಇವ್ರಿಗೆ ಚಾಡಿ ಹೇಳೋದು, ಕಿವಿ ಊದೋದು. ನಾನು ಮೊನ್ನೆ ಶುಕ್ರವಾರ 2 ದಿನದ ಹಿಂದೆ ಒಂದು ಅಂಗಡಿಗೆ ಹೋಗಿದೆ. ಅಲ್ಲಿ ಒಂದು ಆಂಟಿ ಇದ್ರು, ಅವರು ಕ್ರೈಸ್ತರೇ, ಬೇರೆ ಅಲ್ಲ, ಮತ್ತೆ ಅವರು ಕ್ರೈಸ್ತರೇ. ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಹಾಸ್ಪಿಟ್ಲ್ ಇತ್ತು. ಆ ಹಾಸ್ಪಿಟ್ಲಿಂದ ಒಬ್ರು ಅಲ್ಲಿ ಕೆಲಸ ಮಾಡೋ ಒಬ್ರು ಸ್ಟಾಫ್ ಬಂದ್ರು ಆ ಅಂಗಡಿಗೆ ಏನೋ ತಗೊಳಕ್ಕೆ. ಅವರು ಪರಿಚಯ ಇರೋರು ಏನ್ ಹೇಳ್ತಾರೆ, ಆಂಟಿ ಆ ಒಂದು ಹಾಸ್ಪಿಟಲ್ ಬಂದಂತ ಸಿಬ್ಬಂದಿಗೆ ಅವಳು ಇಬ್ರು ಪರಿಚಯ ಇದಾರೆ, ಅವ್ರಿಗೆ ಹೇಳ್ತಾರೆ, ನಿನ್ ಗಂಡನ ಕಂಟ್ರೋಲ್ ಆಗಿ ಇಟ್ಕೋಬೇಕು, ನೀನು ಹಂಗ್ ಬಿಡಬಾರ್ದು, ಹಿಂಗ್ ಬಿಡಬಾರ್ದು ಅಂತ ಅವಳಿಗೆ ಕಿವಿ ಊದ್ತಾ ಇದ್ಲು. ಅದು ಹೆಂಗ್ ಮಾಡೋದಂಟಿ ಅಂತ ಹೇಳಿ ಅವಳು ಕೇಳಿದ್ರೆ, ಬಿಟ್ಟು ಓಡೋಗ್ಬಿಡು ಅಂತ ಹೇಳಿ, ಮನೆ ಹಾಳಿ ಗಂಡನ್ ಕಂಟ್ರೋಲ್ ತಗೊಳಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಿ ನೀನು ಅಂತ ಹೇಳಿ ಅವಳಿಗೆ ಕಿವಿ ಊದ್ತಾ ಇದ್ಲು. ಹಂಗೆ ಇಂಥ ಮನೆ ಮೂರ್ಖರು ಹೆಂಗ ಸ್ವರ್ಗಕ್ಕೆ ಹೋಗ್ತಾರೆ ಅಲ್ವಾ? ನಾನ್ ಹಂಗೆ ಪಕ್ಕದಲ್ಲಿ ನಿಂತ್ಕೊಂಡು ಎಂತೆಂತ ಜನರಿದಾರಪ್ಪ ಅಂತ ಹೇಳಿ ಮನ್ಸಲ್ಲೇನೆ ಯೋಚನೆ ಮಾಡ್ತಾ ಇದ್ದೆ. ಅವರು ಕ್ರೈಸ್ತರೇ, ಆದ್ರೆ ಈ ತರ ಕಿವಿ ಊದೋದು, ಬೇರೆಯವ್ರ ಸಂಸಾರದಾಗ ಹುಳಿ ಹಿಂಡ ಕೆಲಸ, ಗಂಡನ್ ಕಂಟ್ರೋಲ್ ತಗೊಳಕ್ಕೆ ಏನೇನೋ ಚಾಡಿ ಚುಚ್ಚಿ ಕೊಡ್ತಾ ಇದ್ಲು. ಇನ್ನೂ ಏನೇನೋ ಇದ್ವು, ಅವೆಲ್ಲ ಹೇಳಕ್ಕಾಗಲ್ಲ ಇಲ್ಲಿ. ಹಾಗೆ ಚುಚ್ಚಿ ಕೊಡ್ತಾ ಇದ್ಲು. ಹಾಗೆ ಕಿವಿ ಈ ತರ ಜನರಿದ್ರೆ, ಯೇಸು ಸ್ವಾಮಿ ಬರುವಾಗ ಈ ತರ ಹೇಳ್ಕೊಡ್ತಾ ಇದ್ರೆ, ಮನೆ ಹಾಳು ಮಾಡೋ ಕೆಲಸನೇ. ಕಿವಿ ಊದ್ತಾ ಇದ್ರೆ ಏನಾಗ್ತಾರ ಅವರು? ಸ್ವಾಮಿ ಸಂಗಡ ಬರ್ತಾರ? ಇಲ್ಲೇ ಇದ್ದು ಬಿಡ್ತಾರ. ಅದಕ್ಕೆ ಪೌಲ್ ಹೇಳ್ತಾನೆ ಕೊರಿಂಥದವ್ರಿಗೆ, ನಾನ್ ನಿಮ್ ಬಳಿಗೆ ಬಂದಾಗ ನೀವೇ ತರ ಇದ್ರೆ ನನಗೆ ಎಲ್ಲಿ ಅವಮಾನ ದುಃಖ ಉಂಟಾಗುತ್ತಾ ಏನೋ ಅಂತ ಹೇಳಿ. ಹಾಗೆ ಸ್ವಾಮಿ ಇನ್ನೊಂದ್ಸಲ ಬರುವಾಗ ನಾವು ಈ ತರ ಕಿವಿ ಊದ್ತಕ್ಕಂಥವ್ರು ಆಗಿದ್ರೆ ಏನಾಗ್ತೇವೆ? ಬಿಡು ಸ್ವಾಮಿ ಬರೋದು ಇನ್ನೂ ಲೇಟ್ ಐತೆ ಅಂತ ಹೇಳಿ ಕಿವಿ ಊದ್ಕೊಂಡೆ ಹಂಗೆ ಸತ್ತು ಹೋಗ್ಬಿಟ್ರೆ ಒಂದಿನ ಸ್ವಾಮಿ ಬರುವಾಗ ಅಲ್ಲಿರುತ್ತೆ ಅಲ್ವಾ? ನಾವು ಸಮಾಜದಲ್ಲಿ ಇರ್ತೇವೆ, ನೀವು ಕಿವಿ ಉದ್ದನ ಮನುಷ್ಯ, ಪಾಪದಲ್ಲಿದ್ದಂತ ಮನುಷ್ಯ ಅಂತ ಹೇಳಿ ನಾವು ಅಲ್ಲೇ ಬಿಡಲ್ಪಡ್ತೇವೆ. ಅದರಿಂದ ಎಚ್ಚರ ಆಗಿರ್ಬೇಕು. ಇನ್ನೂ ಅನೇಕ ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಮುಂದುವರ್ಸಿ ನೋಡುವಾಗ ಹೇಳ್ತದಾನೆ, ನೀವು ಉಬ್ಬಿಕೊಂಡವರಾಗಿರ್ತೀರೋ ಏನೋ ಅಂತ ಹೇಳಿ ಹೇಳ್ತದಾನೆ. ಉಬ್ಬಿಕೊಂಡಿರೋದಂದ್ರೆ ಏನು? ಗರ್ವ ಪಡೋದು. ಗರ್ವ ಒಂದು ಪಾಪ. ನಾವು ಗರ್ವದಿಂದ ಹೊರ ಬರಬೇಕು. ಗರ್ವದಿಂದ ಜೀವಿಸಿದ್ರೆ ನಾವು ದೇವರ ರಾಜ್ಯ ಸೇರಕ್ಕೆ ಸಾಧ್ಯವಿಲ್ಲ. ಜಗಳ ಎಬ್ಸ್ತಕ್ಕಂಥವ್ರು ಸ್ವರ್ಗಕ್ಕೆ ಹೋಗಲ್ಲ. ಆಮೇಲೆ ಬಂಡ್ರು ಸ್ವರ್ಗಕ್ಕೆ ಹೋಗಲ್ಲ. ಬಂಡತನ ಮಾಡ್ತಕ್ಕಂಥವ್ರು. ಬಂಡತನ ಅಂದ್ರೆ ಏನ್ ಹೇಳಿ? ಮಾತುಗಳಿಗೆ ಸ್ಪಂದಿಸ್ತಾ ಇರೋದು, ಮನಸ್ಸನ್ನ ಕಠಿಣ ಮಾಡ್ಕೊಳ್ಳೋರು ಬಂಡ್ರು. ಯೇಸು ಸ್ವಾಮಿಯಿಂದ ಅನೇಕ ಜನರು ಹೋದ್ರಲ್ವಾ, ಆದ್ರೆ ಅವರು ಅನೇಕರು ಬಂಡ್ರಾಗಿದ್ರು. ಅವ್ರ ಮನಸ್ಸು ಕಠಿಣವಾಗಿತ್ತು. ಸ್ವಾಮಿ ಅನೇಕ ಅದ್ಭುತ ಮಾಡಿದ್ರು ಸಹ, ಅನೇಕ ಬೋಧನೆಗಳು ಮಾಡಿದ್ರು ಸಹ ಅವ್ರು ಏನ್ ಮಾಡಿದ್ರು? ತಮ್ಮ ಹೃದಯದ ಕಾಠಿಣ್ಯತೆಯನ್ನ ಅವರು ಬಿಡ್ಲಿಲ್ಲ. ಅವ್ರು ಮಂಡ್ರಾಗಿದ್ರು. ಹಂಗೆ ಇವತ್ತು ನಾನು ನೀವುಗಳೇನಾಗ್ಬಾರ್ದಪ್ಪ ಅಂದ್ರೆ ಬಂಡತನ ಇರಬಾರ್ದು. ಬಂಡತನ ಅಂತಕ್ಕಂಥದ್ದು ಇರಬಾರ್ದು. ಮಂಡತನ ಅನ್ನೋದು ಸಹ ಪಾಪ. ಅಂದ್ರೆ ನಾವು ಮಂಡ್ರಾಗಿದ್ರೆ ಪಾಪ. ಮಂಡ್ರಾಗಿರೋದಂದ್ರೆ ಏನ್ ಹೇಳು? ಅತ್ತೆ ಸೊಸೆ ಹೇಳಿದ್ ಕೇಳಬೇಕು, ಸೊಸೆ ಅತ್ತೆ ಹೇಳಿದ್ ಕೇಳಬೇಕು, ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು ಅಲ್ವಾ? ಕುಟುಂಬದಲ್ಲಿ ಗಂಡ ಹೆಂಡತಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಪಾಸ್ಟ್ರು, ವಿಶ್ವಾಸಿಗಳು, ಹೀಗೆ ಪರಸ್ಪರ ನಾವೆಲ್ಲರೂ ಏನ್ ಮಾಡ್ಬೇಕು? ಒಬ್ರಿಗೊಬ್ರು ಮಾತಿನ ಕೇಳಬೇಕು. ನಾವು ನಂದೇ ಸರಿ ಅಂತ ಹೇಳಿ ಮಂಡತನದಲ್ಲಿ ಇರಬಾರ್ದು. ನಂದೇ ಸರಿ ಅಂತಕ್ಕಂಥದ್ದು ಪಾಪ. ಅದರಿಂದ ಅಂತ ಬಂಡತನ ಇರತಕ್ಕಂಥವ್ರು ಏನ್ ಮಾಡಲ್ಲ, ದೇವ್ರ ರಾಜ್ಯನೇ ಸೇರಕ್ಕಾಗಲ್ಲ. ಆಮೇಲೆ ಹೇಳ್ತಾರೆ ಪೌಲನು, ನಾನು ಇನ್ನೊಂದ್ಸಲ ಬಂದಾಗ ಇನ್ನೂ ನೀವು ಹಾದರ ಮಾಡ್ತೀರೇನೋ,
ಇನ್ನು ನೀವು ಪಾಪದ ಮಲಿನತೆಯಲ್ಲಿ ಜೀವಿಸ್ತೀರೇನೋ ಅಂತ ಹೇಳಿ ನನಗೆ ಭಯ ಐತೆ ಅಂತ ಹೇಳಿ ಪೌಲ್ ಹೇಳ್ತಾನೆ. ಹಾಗೆ ಸ್ವಾಮಿ ಹೇಳ್ತಾನೆ, ನಾನು ಇನ್ನೊಂದ್ಸಲ ಬರುವಂತ ಸಮಯದಲ್ಲಿ ನೀವು ಇನ್ನು ಅನೈತಿಕ ಸಂಬಂಧಗಳಲ್ಲಿ ಹಾದ್ರದಲ್ಲಿ ಇದ್ದು ಇರ್ತೀರೇನೋ ಅಂತ ಹೇಳಿ ಅನ್ಕೊಂತೇನೆ ಅಂತ ಹೇಳಿ ಸ್ವಾಮಿ ಮಾತು. ನಾವೇನ್ ಮಾಡ್ಬೇಕಾಗಿದೆ? ಈ ತರವಾಗಿರ್ತಕ್ಕಂಥ ಎಲ್ಲ ಶರೀರ ಭಾವದ ಅಭಿಲಾಷೆಗಳಿಂದ ಹೊರಬರಬೇಕು, ದೇವರಿಗಾಗಿ ನಾವು ಜೀವಿಸ್ಬೇಕು. ಆಮೇಲೆ ಪೌಲ್ ಹೇಳ್ತಾನೆ, ಇನ್ನೊಂದ್ಸಲ ನಾನು ಬರುವಾಗ ನಿಮ್ಮಲ್ಲಿ ಪೊರಕಿತನ ನೋಡ್ತೇನೇನೋ ಅಂತ ಹೇಳಿ. ಪೊರಕಿತನ ಅಂತಂದ್ರೆ ಎಂತ? ಪೊರಕೆ ಗುಡಿಸೋದ? ನಾವು ಯಾರಾದ್ರೂ ಬೈತೇವೆ, ದೊಡ್ಡ ಪೊರಕೆ ಇದ್ದಾನೆ ಇವನಂತ ಹೇಳಿ. ಏನ್ ಅರ್ಥ? ಕೆಟ್ಟವ್ರಂತ. ಪೊರಕಿತನದಲ್ಲಿ ಅಂದ್ರೆ ಕೆಟ್ಟವರು. ವೆಂಕಟೇಶ್ವರ ಏನ್ ಬ್ರದರ್ ಪೊರಕಿತನ ಅಂದ್ರೆ? ಯಾರ ಮಾತಿಗೆ ಬೆಲೆ ಕೊಡೋದು, ಐ ಡೋಂಟ್ ಕೇರ್ ಅಂತ ಹೇಳೋದು. ಐ ಡೋಂಟ್ ಕೇರ್ ಅಂತ ಹೇಳೋದು ಎಲ್ಲಾ ತರ ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು, ಯಾವಾಗ್ಲೂ ಬೀದಿಯಲ್ಲೇ ಇರೋದು, ಯಾವಾಗ್ಲೂ ಜಗಳದಲ್ಲೇ ಇರೋದು, ಯಾವಾಗ್ಲೂ ಕೋಮು ಗಲಭೆ ಎಬ್ಬಿಸ್ತಕ್ಕಂಥದ್ದು, ಯಾವಾಗ್ಲೂ ಅಶಾಂತಿ ಉಂಟು ಮಾಡತಕ್ಕಂಥದ್ದು ಪೊರಕಿತನ. ಇದು ಸಹ ಒಂದು ಪಾಪ. ಇದನ್ನ ಯಾರು ಹೇಳ್ತಾರೆ? ಕೋರಿಂಥ ಸಭೆಗರಿಗೆ ಪೌಲ್ ಹೇಳ್ತಾನೆ, ನೀವು ಆ ತರ ಜನರಾಗಿರ್ತೀರಣೋ ಅಂತ ನನಗೆ ಭಯ ಐತೆ ಅಂತ ಹೇಳಿ. ಇವತ್ತು ಸ್ವಾಮಿನೇ ಹೇಳೋದು ಮಾತು ನಮಗೆ. ಅವತ್ತು ಪೌಲ್ ಹೇಳಿದ್ನು, ಇವತ್ತು ನಮಗೆ ಸ್ವಾಮಿ ಕರ್ತನ ಬರೋಣದಲ್ಲಿ ಇನ್ನೂ ನೀವು ಪರಕಿಗಳಾಗಿರ್ತೀರೇನೋ, ಈ ತರ ಆಗಿರ್ತೀರೋ ಏನೋ, ಹುಷಾರು, ಎಚ್ಚರವಾಗಿರ್ರಿ ಅಂತ ಹೇಳಿ ದೇವ್ರು ನಮಗೆ ಹೇಳ್ತಕ್ಕಂಥ ಮಾತು. ಕೊನೆಯದಾಗಿ ಪೌಲ್ ಹೇಳ್ತಾನಲ್ಲಿ, ನಾನು ಇನ್ನೊಂದ್ಸಲ ನಾನು ಬರುವಾಗ ನೀವೇನ್ ಮಾಡ್ತೀರಾ ಅಂದ್ರೆ ಪಶ್ಚಾತ್ತಾಪ ಪಡೆದಿರ್ತಕ್ಕಂಥ ಜನರಾಗಿರ್ತೀರೇನೋ ಅನ್ನೋ ಭಯ ನನಗೆ ಉಂಟು ಅಂತ ಹೇಳಿ ಹೇಳೋದ್ರ ಬಗ್ಗೆ ನಾವು ನೋಡ್ತೇವೆ. ಅಂದ್ರೆ ನೀವು ಪಶ್ಚಾತ್ತಾಪನೇ ಇಲ್ದಂಥವ್ರು, ಪಾಪ ಪ್ರಜ್ಞೆ ಇಲ್ದಂಥವ್ರು, ಮನ ತಿರುಗದಂಥವ್ರು ಆಗಿರ್ತೀರೇನೋ ಎಂಬ ಭಯ ನನಗಿದೆ ಅಂತ ಹೇಳಿ ಇವತ್ತು ಸ್ವಾಮಿ ನಮಗೆ ಹೇಳ್ತಕ್ಕಂಥ ಮಾತು. ನಾನು ಇನ್ನೊಂದ್ಸಲ ಬರೋ ಸಮಯದಲ್ಲಿ ನೀವು ಮನ ಪರಿವರ್ತನೆ ಬಯಸ್ತಿರ್ತಕ್ಕಂಥವ್ರು ಆಗಿರ್ತೀನೋ ಎಂಬತಕ್ಕಂಥ ಆತಂಕ ನನಗಿದೆ ಅಂತ ಹೇಳಿ. ಅದರಿಂದ ಇವತ್ತು ನಾವ್ಯಾರು ಪರಿಪೂರ್ಣರಲ್ಲ, ನಾವೆಲ್ಲರೂ ಬಲಹೀನರೇ. ಆದರೆ ನಾವು ಮಾಡ್ಬೇಕಾಗಿರೋದು ಒಂದು ಕೆಲಸ ಏನಪ್ಪಾ ಅಂದ್ರೆ, ಕೊನೆ ಭಾಗದಲ್ಲಿ 11ನೇದಾಗಿ ಅಲ್ಲಿ ಹೇಳ್ತದೆ, ಪಶ್ಚಾತ್ತಾಪ ಪಡದಿರುವುದವರು ಆಗಿರಬಾರ್ದು. ನಾವು ಪಶ್ಚಾತ್ತಾಪ ಪಡೆದವರಾಗಿರಬಾರ್ದು, ನಾವು ಪಶ್ಚಾತ್ತಾಪ ಪಡಬೇಕು. ಸ್ವಾಮಿ, ನಾನು ಪಾಪಿ ಆಗಿದ್ದೇನೆ, ನನ್ನ ಕರುಣಿಸು, ನನ್ನ ದ್ರೋಹವನ್ನ ತೊಳೆ, ನನ್ನನ್ನ ಶುದ್ಧಿಗೊಳಿಸು. ನಾವು ಕೀರ್ತನೆ 51 ಇವತ್ತು ಓದ್ಕೊಂಡಿದ್ದೀವಿ. ಕೀರ್ತನೆ ಭಾಗದಲ್ಲಿ ದಾವೀದನು ಏನ್ ಹೇಳ್ತಾನಲ್ಲಿ? ದೇವರೇ, ಪಾಪಿಯಾದ ನನ್ನ ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ಸ್ವಾಮಿ, ನನ್ನ ತೊಳೆ, ನಾನು ಹಿಮಕ್ಕಿಂತಲೂ ಬೆಳ್ಳಗಾಗ್ತೇನೆ ಅಂತ ಹೇಳಿ ಪೌಲ್ ಏನ್ ಮಾಡ್ತಾನೆ? ಪಶ್ಚಾತ್ತಾಪದ ಒಂದು ಪ್ರಾರ್ಥನೆಯಲ್ಲಿ 51ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇವತ್ತು ಆ ದಾವೀದನ ಪ್ರಾರ್ಥನೆ ನಿನ್ನ ಪ್ರಾರ್ಥನೆ ಆಗ್ಬೇಕು. ಸ್ವಾಮಿ, ನಾನು ಪಾಪಿ ಆಗಿದ್ದೇನೆ, ನನ್ನ ಕರುಣಿಸು, ನನ್ನ ತೊಳೆ, ನನ್ನ ಶುದ್ಧಿಗೊಳಿಸು, ನನ್ನ ನೂತನ ಪಡಿಸು ಅಂತಕ್ಕಂಥ ಹಂಬಲ್ನಿಂದ ಇರ್ಬೇಕು ನಾವು ಪ್ರತಿನಿತ್ಯ. ಇದು ಯಾವಾಗ? ಒಂದಿನ ಅಲ್ಲ, ಪ್ರತಿನಿತ್ಯ ನಮ್ಮನ್ನ ನಾವೇ ಮಾಡ್ಬೇಕು, ದಾವೀದನ ಹಾಗೆ ಒಪ್ಪಿಸ್ಕೊಡ್ಬೇಕು ದೇವ್ರಿಗೆ. ಸ್ವಾಮಿ, ಕರುಣಾನಿಧಿಯೇ ನನ್ನನ್ನ ಕರುಣಿಸು, ನಾನು ತಿಳಿದೇ ಮಾಡಿದ ನನ್ನ ದ್ರೋಹಗಳನ್ನ ಮನ್ನಿಸು, ನನ್ನನ್ನು ಸಿದ್ಧಪಡಿಸಪ್ಪ. ಇನ್ನೊಂದ್ಸಲ ನೀನು ಬರುವಾಗ ನಾನೇನ್ ಮಾಡಬಾರ್ದು? ಪಾಪದಲ್ಲೇ ಇರಬಾರ್ದು. ನಾನು ಮನ ಪರಿವರ್ತನೆ ಆಗಿರ್ಬೇಕು, ನಾನು ಬದಲಾಗಿರ್ಬೇಕು, ನಾನು ನೀತಿ ಮಾರ್ಗದಲ್ಲಿ ಇರ್ಬೇಕು, ನಿನ್ನ ಬರೋಣದಲ್ಲಿ ನಾನು ಎತ್ತಲ್ಪಡ್ಬೇಕು, ನಿನ್ ಜೊತೆಗಿರ್ಬೇಕು. ನೀ ನನ್ನ ಜೊತೆಗಿರಕ್ ಬಯಸ್ತೀಯ ಸ್ವಾಮಿ, ನಾನು ನಿನ್ ಜೊತೆಗಿರಕ್ ಬಯಸ್ತೇನೆ, ನನ್ನನ್ನು ಸಿದ್ಧಪಡಿಸು ಎಂಬುದಾಗ ಏನ್ ಮಾಡ್ಬೇಕು? ಪ್ರತಿನಿತ್ಯ ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು. ದೇವರಷ್ಟಕ್ಕೆ ಪ್ರತಿದಿನ ನಮ್ಮ ದೇಹಾತ್ಮಗಳನ್ನ ಒಪ್ಪಿಸ್ಬೇಕು. ನಮ್ಮ ದೇಹಾತ್ಮಗಳನ್ನ ಪ್ರತಿನಿತ್ಯ ದೇವರಿಗೆ ಸಮರ್ಪಿಸಿ ನಾವೇ ಮಾಡ್ಬೇಕು? ನಮ್ಮನ್ನು ನಾವು ಸಿದ್ಧಪಡಿಸ್ಕೋಬೇಕು. ಇಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ, ನಾವು ಯೇಸು ಸ್ವಾಮಿ ನಂಬಿನೂ ವ್ಯರ್ಥ, ನಾವು ನಮ್ಮ ಸಮಾಜವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ದು ವ್ಯರ್ಥ, ನಾವು ನಮ್ಮ ತಂದೆ ತಾಯಿ ಬಿಟ್ಟು ಇಲ್ಲಿ ಬಂದು ಸೇವೆ ಮಾಡೋದು ಸಹ ವ್ಯರ್ಥ. ನೀವು ಹಳೆ ಜೀವನ ಬಿಟ್ಟು ಈ ಕ್ರಿಸ್ತಿಯ ಮಾರ್ಗದಲ್ಲಿ ಬಂದುದು ಸಹ ವ್ಯರ್ಥ ಆಗ್ಬಿಡೋದು. ಈ ಕಡೆ ಇಲ್ಲಿ ಖುಷಿ ಪಡ್ಲಿಲ್ಲ, ಈ ಕಡೆ ಅಲ್ಲಿ ಖುಷಿ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಈ ಕಡೆ ಲೋಕದವರು ಹಾಗಾದ್ರೂ ಆಗಿ, ಲೋಕದ ಪ್ರಕಾರ ಆದ್ರೂ ಮಜಾ ಮಾಡಿ ಸತ್ತಿಲ್ಲ ಅಂತಂದ್ರೆ, ಅಥವಾ ಸ್ವರ್ಗಕ್ಕೂ ಹೋಗಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಅಲ್ವಾ? ಈ ಲೋಕದಲ್ಲಿಯೂ ನ್ಯಾಯವಾಗಿ ಎಂಜಾಯ್ ಮಾಡಕ್ ಆಗಿಲ್ಲ, ಪರಲೋಕದಲ್ಲಿ ಹೋಗಿ ಎಂಜಾಯ್ ಮಾಡಕ್ ಆಗಲ್ಲ ಅಂತಂದ್ರೆ ಬಹಳ ಅದು ಇದಾಗ್ಬಿಡುತ್ತೆ, ಒಂಥರ ದುರಾದೃಷ್ಟ ಆಗ್ಬಿಡುತ್ತೆ ಅಲ್ವಾ? ಒಂದು ಇಲ್ಲಾದ್ರೂ ಸಂತೋಷ ಪಡ್ಬೇಕು, ಅಲ್ಲಾದ್ರೂ ಸಂತೋಷ ಪಡ್ಬೇಕು. ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ ಅಂತಂದ್ರೆ ನಾವು ಅಲ್ಲಿ ಸಂತೋಷ ಇಲ್ಲ, ಇಲ್ಲಿ ಸಂತೋಷ ಇಲ್ಲ ಅಂದ್ರೆ ಹೆಂಗಿರುತ್ತೆ ನಮ್ ಜೀವನ? ಬಹಳ ಚಿಂತಾಜನಕ ಆಗಿರುತ್ತಲ್ವಾ? ಅದಕ್ಕಾಗಿ ನಾವು ಇಹಲೋಕದ ಸಂತೋಷ, ಈ ಲೋಕದ್ದು ಟೆಂಪ್ರವರಿ. ಎಷ್ಟು ವರ್ಷ ಜಾಸ್ತಿ ಅಂದ್ರೆ 100 ವರ್ಷ ಎಂಜಾಯ್ ಮಾಡ್ಬೋದು ಈ ಲೋಕದಲ್ಲಿ. ಆದ್ರೆ ದೇವ್ರ ಮನೆಯಲ್ಲಿ ನಿತ್ಯ ನಿರಂತರ, ಅಲ್ಲಿ 100 ವರ್ಷ ಅಲ್ಲ, ಯುಗಗಳು ಕಳೆದ್ರು ನಾವು ಶಾಶ್ವತವಾಗಿ ದೇವ್ರ ಜೊತೆಗೆ
ಇರ್ತಕ್ಕಂಥದ್ದು. ಸದಾಕಾಲ ನಾವು ಸಂತೋಷಿಸ್ತೇವೆ, ಎಂಜಾಯ್ ಮಾಡ್ತೇವೆ ದೇವರ ಸನ್ನಿಧಿಯಲ್ಲಿ, ಸಂತೋಷ ಪಡ್ತೇವೆ ದೇವ್ರ ಜೊತೆಗೆ, ದೇವ್ರ ಮಕ್ಕಳ ಜೊತೆಗೆ. ಅದರಿಂದ ಪ್ರಿಯರೇ, ಇವತ್ತು ಶಾಶ್ವತವಾಗಿರ್ತಕ್ಕಂಥ ಸಂತೋಷಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಅದಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಳ್ಳೋಣ, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಣ. ನಾನು ನೀವು ಯಾರು ಸಹ ಪರಿಪೂರ್ಣರಲ್ಲ, ಪರಿಪೂರ್ಣರಾಗ ಹಾದಿಯಲ್ಲಿ ನಾವಿದ್ದೇವೆ. ಅದರಿಂದ ನಮ್ಮನ್ನು ನಾವು ದೇವರ ಹಸ್ತಕ್ಕೆ ಒಪ್ಪಿಸ್ಕೊಳ್ಳೋಣ. ಸ್ವಾಮಿ, ನನ್ನನ್ನ ತೊಳೆ ಸ್ವಾಮಿ. ದಾವೀದನು ಪ್ರಾರ್ಥಿಸ್ತಾ ನಾವು ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ, ಸಮಯಕ್ಕಾಗಿ ಸ್ತೋತ್ರ. ಹೌದು, ಕೀರ್ತನ 51ರಲ್ಲಿ ದಾವೀದನು ಪ್ರಾರ್ಥಿಸಿದಂತೆ ಸ್ವಾಮಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರುಣಾನಿಧಿಯೇ, ನಮ್ಮ ಮೂವರ ದ್ರೋಹವನ್ನೆಲ್ಲ ಅಪ್ಪ ಅಳಿಸಿಬಿಡು. ತೊಳೆ ಸ್ವಾಮಿ, ನಾವು ಹಿಮಕ್ಕಿಂತಲೂ ಬೆಳ್ಳಗಾಗುವೆವು ಸ್ವಾಮಿ. ಅಪ್ಪ, ನೀವು ತೊಳೆಯುವಾಗ, ನೀವು ನಮ್ಮನ್ನ ಪಾಪದಿಂದ ಮೇಲೆತ್ತುವಾಗ ಸ್ವಾಮಿ, ನಾವು ನಿಮಗಾಗಿ ಜೀವಿಸ್ಲಿಕ್ಕೆ ಸಾಧ್ಯ, ನಿನ್ನವರಾಗಿ ಜೀವಿಸ್ಲಿಕ್ಕೆ ಸಾಧ್ಯ, ನಿನ್ನೊಂದಿಗೆ ಸದಾಕಾಲ ಜೀವಿಸ್ಲಿಕ್ಕೆ ಸಾಧ್ಯ ಸ್ವಾಮಿ. ನಮ್ಮನ್ನ ಆಶೀರ್ವಾದ ಮಾಡು. ಇಲ್ಲಿ ಬಂದಿರುವಂತ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡು. ನಮ್ಮಲ್ಲಿ ಯಾವ ಯಾವ ಪಾಪಗಳು ಇದೆಯೋ ಸ್ವಾಮಿ, ಆ ಎಲ್ಲ ಪಾಪಗಳಿಂದ ನಮ್ಮನ್ನ ಬಿಡಿಸು ಸ್ವಾಮಿ. ಆ ಪಾಪಗಳಿಂದ ನಮ್ಮನ್ನು ಮೇಲಕ್ಕೆತ್ತು ಸ್ವಾಮಿ. ನಾವು ಬಿದ್ದಿರುವಂತ ಪಾಪಗಳಿಂದ ನಮ್ಮಷ್ಟಕ್ಕೆ ನಾವೇ ಎದ್ದು ಬರ್ಲಿಕ್ಕೆ ಅಸಾಧ್ಯ ಸ್ವಾಮಿ. ಅಪ್ಪ, ನಾವು ಪಾಪದಿಂದ ಹೊರಬರ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ, ಸಿದ್ಧ ಮನಸ್ಸಿದೆ ಸ್ವಾಮಿ. ನಮಗೆ ಬಲ ಸಾಲದು, ನಿಮ್ಮ ಬಲವನ್ನು ಕೊಡು ಸ್ವಾಮಿ. ನಿನ್ನ ಬಲದಿಂದ ನಮ್ಮನ್ನು ಮೇಲೆತ್ತಿ ನಿಲ್ಲಿಸು ಸ್ವಾಮಿ. ನಮ್ಮನ್ನ ತೊಳೆ ಸ್ವಾಮಿ. ನಮ್ಮನ್ನ ಹಿಮಕ್ಕಿಂತಲೂ ಬೆಳ್ಳಗಾಗಿ ನೀನು ಮಾಡುವಂತ ದೇವರಾಗಿದ್ದೀರ. ನಮ್ಮ ತೊಳೆದು ಶುದ್ಧೀಕರಿಸು. ನಿನ್ನ ಹಾಗೆ ನಮ್ಮನ್ನು ಮಾರ್ಪಡಿಸು. ನಿನ್ನ ಇನ್ನೊಂದು ವರುಣದಲ್ಲಿ ಸ್ವಾಮಿ ನೀವು ನಮ್ಮನ್ನು ನೋಡ್ಲಿಕ್ಕೆ ಬರ್ಲಿಕ್ಕಿದ್ಯಾ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕಿದೆಯಾ ಸ್ವಾಮಿ. ಆ ಸಮಯದಲ್ಲಿ ಸ್ವಾಮಿ ಅಪ್ಪ, ನಾವು ನಿನಗೆ ಮೆಚ್ಚುವವರಾಗಿ, ನಿನಗೆ ಸಂತೋಷವನ್ನುಂಟು ಮಾಡುವವರಾಗಿ ಜೀವಿಸೋದಕ್ಕೂ, ಆ ಸಮಯದಲ್ಲಿ ಕರ್ತನೆ ನಿನ್ನೊಂದಿಗೆ ನಾವು ಸೇರಿಕೊಳ್ಳುವಂತೆ ಶಾಶ್ವತವಾದ ಸಂತೋಷದಲ್ಲಿ ಸೇರಕ್ಕೆ ನಮಗೆ ಕೃಪೆ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರನ್ನ ಕೃಪೆಸ್ತಕ್ಕೆ ಒಪ್ಪಿಸ್ತೇವೆ. ನಮ್ಮೆಲ್ಲರನ್ನ ಸಿದ್ಧಪಡಿಸು, ನಿತ್ಯ ಜೀವಕ್ಕೆ ನಮ್ಮನ್ನ ಬಾಧ್ಯಸ್ಥರನ್ನಾಗಿ ಮಾಡು. ಯೇಸುವಿನ ಮೂಲಕ ಪ್ರಾರ್ಥನೆ ಪರಲೋಕ ತಂದೆ, ಆಮೇನ್. ಈ ರೀತಿಯಾಗಿರುವಂತಹ ಸಂದೇಶವನ್ನ ಆಲಿಸಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಆ ಮೂಲಕ ಈ ಸೇವೆಗೆ ಬೆಂಬಲಿಸಿ ಎಂದು ಯೇಸುವಿನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್.